ಪ್ರೈಸ್ ಗಾಡ್. ದೇವರ ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಸ್ತೋತ್ರ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ, ನೀವು ಜನರನ್ನು ಮೆಚ್ಚಿಸುವವರಾಗಿದ್ದೀರಾ. ಜ್ಞಾನೋಕ್ತಿಗಳು 29:25 ಬರೆದಿದೆ, ಮನುಷ್ಯನ ಭಯವು ಉರುಳನ್ನು ತರುತ್ತದೆ, ಕರ್ತನಲ್ಲಿ ಭರವಸವಿಡುವವನು ಕ್ಷೇಮದಿಂದಿರುವನು. ಇಂಗ್ಲಿಷ್ ಅನುವಾದವು ಈ ರೀತಿ ಹೇಳುತ್ತದೆ, ಮನುಷ್ಯನ ಭಯವು ಬಲೆ ಹಾಕುತ್ತದೆ. ನೀವು ಜನರಿಗೆ ಭಯಪಡ್ತೀರಾ? ಮನುಷ್ಯನ ಭಯವು ನಮ್ಮಲ್ಲಿ ಒಂದು ಸೂಕ್ಷ್ಮ ಪಾಪವಾಗಿದೆ. ಅದು ನಮಗೆ ಒಂದು ಬಲೆಯಾಗಿದೆ ಎಂದು ಇದರಲ್ಲಿ ಬರೆದಿದೆ. ಅಂದರೆ ಒಂದು ಟ್ರಾಪ್. ಬಲೆ ಅಂದರೆ ಟ್ರಾಪ್, ನೆಟ್. ಇದು ನಮ್ಮಲ್ಲಿ ಗಮನಿಸಿದ ಪಾಪವಾಗಿತ್ತು, ನಮಗೆ ಸಾಕಷ್ಟು ಹಾನಿ ಮಾಡುತ್ತದೆ. ಬಲೆ ಏನೆಂದು ನಿಮಗೆ ಗೊತ್ತು. ಅದು ಒಂದು ಟ್ರಾಪಲ್ಲಿ ಒಂದು ಪ್ರಾಣಿ ಹೋಗಿದರೆ ಅದಕ್ಕೆ ಹೊರಗೆ ಬರೋಕ್ಕಾಗಲ್ಲ. ಮತ್ತು ಪ್ರಾಣಿಗಾದರೂ ಆ ಟ್ರಾಪು ಗೊತ್ತಾಗೋದಿಲ್ಲ, ಅದಕ್ಕೆ ಒಳಗೆ ಹೋಗೋದು ಅಲ್ಲವೇ? ಗೊತ್ತಿದ್ದರೆ ಅದು ಒಳಗೆ ಹೋಗೋದಿಲ್ಲ. ಒಂದು ಬಲೆಯನ್ನು ಹೊಂದಿಸಿದಾಗ ಮತ್ತು ಪ್ರಾಣಿ ಅದನ್ನು ಎಂದಿಗೂ ನೋಡುವುದಿಲ್ಲ, ಅಂತಿಮವಾಗಿ ಅದರಿಂದ ಕೊಲ್ಲುತ್ತವೆ. ನಮ್ಮ ವಿಷಯದಲ್ಲಿ ಇದು ನಿಜ. ಜನರಿಗೆ ಭಯಪಡುವುದು ನಮ್ಮನ್ನು ಆಧ್ಯಾತ್ಮಿಕವಾಗಿ ಕೊಲ್ಲುವ ಒಂದು ಬಲೆಯಾಗಿದೆ. ಜನರನ್ನು ಭಯಪಡುವುದು ಅದು ನಮಗೆ ಒಂದು ಬಲೆಯಾಗಿದೆ. ಮನುಷ್ಯನ ಭಯವು ನಮ್ಮಲ್ಲಿ ಅಡಗಿಸುವ ಬಲೆಯಾಗಿದೆ. ಈ ಭಯದಿಂದ ನಾವು ಹೊರಬರದಿದ್ದರೆ ಈ ಬಲೆ ನಮ್ಮನ್ನು ಕೊಲ್ಲುತ್ತದೆ, ಆಧ್ಯಾತ್ಮಿಕವಾಗಿ ನಮ್ಮನ್ನು ಕೊಲ್ಲುತ್ತದೆ. ಮನುಷ್ಯನ ಭಯವು ಪ್ರೀತಿಯಂತೆ ನಮಗೆ ಕಾಣಿಸುತ್ತದೆ. ಇದರನ್ನು ಹೆಚ್ಚು ಮಹತ್ವದ್ದಾಗಿ ನಾವು ಎಣಿಸಲು ನಡೆಸುವುದು. ಮತ್ತು ಅದು ಮನುಷ್ಯನ ಪ್ರೀತಿ ಅಲ್ಲ, ನಮ್ಮ ಭಯ ಅದು. ನಮ್ಮಲ್ಲಿ ಅನೇಕರು ಈ ದೌರ್ಬಲ್ಯವನ್ನು ಹೊಂದಿದ್ದೇವೆ. ಯಾರಾದರೂ ನಿಮ್ಮನ್ನು ಟೀಕಿಸಬಹುದು ಎಂದು ನೀವು ಭಾವಿಸಿದಾಗ, ಅಥವಾ ಯಾವುದೇ ಇದರ ಭಯದಿಂದ ನೀವು ಪಡೆಯುವ ಅಗಾಧ ಆತಂಕ, ನಮಗೆಲ್ಲರಿಗೂ ಭಯ ಬರುತ್ತದೆ. ಈ ಭಯದಿಂದ ನಾವು ದೇವರ ಸತ್ಯವನ್ನು ರಾಜಿ ಮಾಡಿಕೊಳ್ಳುತ್ತೇವೆ. ನಮಗೆ ದೇವರ ಸತ್ಯ ಅವರಿಗೆ ಹೇಳುವುದಕ್ಕೆ ಆಗುವುದಿಲ್ಲ. ದೇವರ ಸತ್ಯವನ್ನು ಹೇಳಲು ನಾವು ಜನರಿಗೆ ಹೆದರಬಾರದು ಮತ್ತು ಜನರನ್ನು ಮೆಚ್ಚಿಸಲು ನಾವು ದೇವರ ಸತ್ಯವನ್ನು ರಾಜಿ ಮಾಡಿಕೊಳ್ಳಬಾರದು. ಜನರನ್ನು ಸಂತೋಷಪಡಿಸುವವರು ಇತರರನ್ನು ಸಂತೋಷಪಡಿಸುವ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಾರೆ ಮತ್ತು ಅವರು ತನ್ನ ಸಂಬಂಧಗಳನ್ನು ಕಾಪಾಡಿಕೊಳ್ಳುತ್ತಾರೆ. ಅವರ ಸಂಬಂಧಗಳು ಮುರಿದು ಹೋಗಬಾರದು. ಅದಕ್ಕೆ ಸುವಿಶೇಷವನ್ನು ರಾಜಿ ಮಾಡಿಕೊಂಡರೂ ಅವರು ಜನರಿಗೆ ಹೇಗೆ ಮೆಚ್ಚಿಸಬೇಕು ಅದೇ ಥರ ಅವರು ಮಾತನಾಡುತ್ತಾರೆ. ಜನರನ್ನು ಸಂತೋಷಪಡಿಸುವವರು ಇತರರು ನಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಎಂಬುದರ ಕುರಿತು ಆಗಿದೆ. ಇದರ ನಿಜವಾದ ಮೂಲವು ಸ್ವಯಂ ನಾವು ನಮ್ಮ ಬಗ್ಗೆನೇ ಯೋಚಿಸುವುದು. ಇದು ಒಂದು ಮೂರ್ತಿ ಪೂಜೆಯಾಗಿದೆ. ಅಂದರೆ ನಾವು ದೇವರ ಅಭಿಪ್ರಾಯಕ್ಕಿಂತ ನಮ್ಮ ಅಭಿಪ್ರಾಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತೇವೆ. ಜನರನ್ನು ಸಂತೋಷಪಡಿಸುವವರು ಇತರರನ್ನು ಸಂತೋಷಪಡಿಸುವ ಮೂಲಕ ಯೋಚಿಸುತ್ತಿದ್ದಾರೆ. ಅವರು ಯೇಸುವಿನಂತೆ ಜನರಿಗೆ ಒಳ್ಳೆಯದನ್ನು ಮಾಡುತ್ತಾರೆ ಎಂದ ಅಪೊಸ್ತಲ ಕೃತ್ಯಗಳು 10:38 ನಾವು ಓದುತ್ತೇವೆ. ಯೇಸುದೇವರು ಉಪಕಾರಗಳನ್ನು ಮಾಡುತ್ತಾ ಗುಣ ಮಾಡುತ್ತಾ ಸಂಚರಿಸಿದನು. ಯೇಸುದೇವರು ಬರೀ ಒಳ್ಳೆಯದೇ ಮಾಡುತ್ತಾ ಹೋಗ್ತಾ ಇದ್ದರು. ಅದೇ ಥರ ವಿಶ್ವಾಸಿಗಳು ತಿಳ್ಕೊಳ್ಳುತ್ತಾರೆ, ಜನರನ್ನು ಮೆಚ್ಚಿಸುವುದು ಒಳ್ಳೆಯ ಕೆಲಸ ಮಾಡುವುದು. ಯಾಕೆಂದರೆ ಅವರಿಗೆ ಹರ್ಟ್ ಮಾಡಬಾರದು. ಸತ್ಯವನ್ನು ಹೇಳಿದರೆ ಅವರಿಗೆ ಅಫೆಂಡ್ ಆಗತ್ತೆ ಮತ್ತು ಹರ್ಟ್ ಆಗತ್ತೆ ಅಂತ ಹೇಳಿಬಿಟ್ಟು ಅವರು ಸತ್ಯವನ್ನು ಹೇಳುವುದಿಲ್ಲ. ಆದಾಗ್ಯೂ ಯೇಸುವಿನ ವರ್ತನೆ ಮತ್ತು ನಮ್ಮ ಜನರನ್ನು ಮೆಚ್ಚಿಸುವ ಮನೋಭಾವದ ನಡುವಿನ ವ್ಯತ್ಯಾಸವು ಪ್ರೇರಣೆಯಾಗಿದೆ. 1 ಕೊರಿಂಥದವರಿಗೆ 10:33 ಪೌಲನು ಹೇಳ್ತಾ ಇದ್ದಾರೆ, ನಾವು ಜನರ ಆತ್ಮವನ್ನು ಪಡೆಯುವ ಉದ್ದೇಶದಿಂದ ಜನರನ್ನು ಮೆಚ್ಚಿಸಬೇಕು. ಪೌಲನು ಹೇಳ್ತಾ ಇದ್ದಾರೆ, ನಾನು ಜನರ ಆತ್ಮವನ್ನು ಗೆಲ್ಲುವುದಕ್ಕೆ ಜನರನ್ನು ಮೆಚ್ಚಿಸುತ್ತಾ ಇದ್ದೇವೆ. ಅವರ ಆತ್ಮವನ್ನು ಗೆಲ್ಲಿಸಬೇಕು ಅದಕ್ಕೋಸ್ಕರ. ಮತ್ತು ನಾವು ಹಾಗೆ ಎಲ್ಲ ಮಾಡುವುದು. ಪೌಲನು ಜನರಿಗೆ ಭಯಪಟ್ಟು ಸತ್ಯ ಹೇಳ್ತಾ ಇರಲಿಲ್ಲ. ಯೋಹಾನ 8:29 ಯೇಸುದೇವರು ಹೇಳಿದರು, ನನ್ನನ್ನು ಕಳುಹಿಸಿಕೊಟ್ಟ ಆತನು ನನ್ನ ಸಂಗಡ ಇದ್ದಾನೆ, ನಾನು ಆತನಿಗೆ ಮೆಚ್ಚುಗೆಯಾದದನ್ನು ಯಾವಾಗಲೂ ಮಾಡುವುದರಿಂದ ಆತನು ನನ್ನನ್ನು ಒಂಟಿಗನ್ನಾಗಿ ಬಿಡಲಿಲ್ಲ. ಯೇಸುದೇವರು ಯಾವಾಗಲೂ ತಂದೆಗೆ ಮೆಚ್ಚುಗೆಯಾದದನ್ನು ಮಾತ್ರ ಮಾಡಿದನು. ಅದಕ್ಕೆ ಯೇಸುದೇವರು ಹೇಳ್ತಾ ಇದ್ದಾರೆ, ನಾನು ತಂದೆಗೆ ಮೆಚ್ಚುಗೆಯಾದದ್ದು ಮಾಡುತ್ತಾ ಇರುವುದರಿಂದ ಅವರು ನನ್ನನ್ನು ಬಿಡಲಿಲ್ಲ. ನಾವು ಅದೇ ಥರ ಮಾಡಬೇಕು. ಮತ್ತು ನಮಗೆ ಏನು ಬೇಕೋ ಅದೇ ಥರ ನಾವು ಜೀವನ ಮಾಡಿದರೆ ದೇವರು ನಮ್ಮ ಜೊತೆ ಇರುವುದಿಲ್ಲ. ಯೇಸುದೇವರು ಕೂಡ ಏನು ಹೇಳಿದ್ರು, ನಾನು ತಂದೆಗೆ ಮೆಚ್ಚುಗೆಯಾದದನ್ನು ಮಾಡುತ್ತಾ ಇರುವುದರಿಂದ ನನ್ನ ತಂದೆ ನನ್ನ ಜೊತೆ ಇದ್ರು. ಜನರ ಬಗ್ಗೆ ಸತ್ಯವನ್ನು ಹೇಳಲು ಅವನು ಹೆದರುತ್ತಿರಲಿಲ್ಲ. ಅವನು ಆಗಾಗ್ಗೆ ಸಾರ್ವಜನಿಕವಾಗಿ ಜನರ ಪೂಟಾಟಿಕಕ್ಕಾಗಿ
ಜನರನ್ನು ಖಂಡಿಸಿದರು. ಕೆಳಗಿನ ಗ್ರಂಥಗಳಲ್ಲಿ ನಾವು ಕೆಲವು ಉದಾಹರಣೆಗಳನ್ನು ನೋಡ್ತೇವೆ. ಮತ್ತಾಯ 23:15 ಯೇಸುದೇವರು ಹೇಳ್ತಾರೆ, ಕಪಟಿಗಳಾದ ಪರಿಸಾಯರೇ, ಶಾಸ್ತ್ರಿಗಳೇ, ನಿಮಗೆ ಅಯ್ಯೋ! ಒಬ್ಬನನ್ನು ಮತಾಂತರ ಮಾಡುವುದಕ್ಕೆ ನೀವು ಸಮುದ್ರವನ್ನು ಭೂಮಿಯನ್ನು ಸುತ್ತುತ್ತೀರಿ. ಮತಾಂತರ ಮಾಡಿದ ಮೇಲೆ ಅವನನ್ನು ನಿಮಗಿಂತಲೂ ಎರಡಷ್ಟು ನರಕದ ಮಗನನ್ನಾಗಿ ಮಾಡುತ್ತೀರಿ. ಈಗಲೂ ಇದೆ ಎಲ್ಲ ನಾವು ಮಾಡುವುದು. ನಾವು ಒಂದು ಆತ್ಮನನ್ನು ಚರ್ಚ್ಗೆ ಕರ್ಕೊಂಡ್ಬಂದರೆ ಆಮೇಲೆ ಅವರು ಏನು ಮಾಡುತ್ತಾರೆ, ಅವರು ದೇವರಲ್ಲಿ ಬೆಳೀತಾರೋ ಏನು ನಾವು ಕಾಳಜಿ ವಹಿಸುವುದೇ ಇಲ್ಲ. ಏನೋ ಚರ್ಚಲ್ಲಿ ಬಂದಿದ್ದಾರೆ ಸಾಕು, ಮತ್ತೆ ಅವರು ಬಿಟ್ಟು ಹೋಗಿದಾರೋ ಅವರ ಹತ್ರ ನಾವು ಹೋಗಿ ಮಾತಾಡಬೇಕು, ಅವರಿಗೆ ಜ್ಞಾನ ತಿಳಿಸಬೇಕು, ನಮಗೆ ಕರ್ತವ್ಯ ಇದೆ ಯಾರೇ ಆದರೂ. ಮತ್ತು ಮತ್ತಾಯ 23:27-28 ಯೇಸುದೇವರು ಹೇಳಿದರು, ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ನಿಮಗೆ ಅಯ್ಯೋ! ಏಕೆಂದರೆ ನೀವು ಸುಣ್ಣ ಹಚ್ಚಿದ ಸಮಾಧಿಗಳಿಗೆ ಹೋಳಿಗೆಯಾಗಿದ್ದೀರಿ. ಅವು ಹೊರಗೆ ನಿಜಕ್ಕೂ ಅಂದವಾಗಿ ಕಾಣುತ್ತವೆ, ಆದರೆ ಒಳಗೆ ಸತ್ತವರ ಎಲುಬುಗಳಿಂದಲೂ ಎಲ್ಲ ಅಶುದ್ಧತೆಯಿಂದಲೂ ತುಂಬಿರುತ್ತವೆ. ಅದರಂತೆಯೇ ನೀವು ಸಹ ಹೊರಗಡೆ ಮನುಷ್ಯರಿಗೆ ನೀತಿವಂತರಂತೆ ಕಾಣಿಸಿಕೊಳ್ಳುತ್ತೀರಿ, ಆದರೆ ನೀವು ಒಳಗೆ ಕಪಟದಿಂದಲೂ ದುಷ್ಟತನದಿಂದಲೂ ತುಂಬಿದ್ದೀರಿ ಅಂತ. ಯೇಸುದೇವರು ಹೇಗೆ ಹೇಳ್ತಾ ಇದ್ದಾರೆ? ಅವರಿಗೆ ಏನು ಫೀಲ್ ಆಗುವುದಿಲ್ಲ? ಯಾಕೆ ಯೇಸುದೇವರು ಹಂಗೆ ಹೇಳಿದರು? ಯೇಸುದೇವರು ಹೇಳಬೇಕಾದದನ್ನು ನಿಖರವಾಗಿ ಮಾತನಾಡಿದರು. ಅವರು ಜನರನ್ನು ನೋಯಿಸುತ್ತಿರಲಿಲ್ಲ, ನೋಯಿಸುವುದಕ್ಕೆ ಅಲ್ಲ ಅದು ಹೇಳಿರುವುದು, ಆದರೆ ಅವರ ಒಳಿತಿಗಾಗಿ ಅವರ ತಿದ್ದುಪಡಿಗಳನ್ನು ಎತ್ತಿ ತೋರಿಸಿದನು. ಅವನು ಅವರನ್ನು ಟೀಕಿಸುತ್ತಿರಲಿಲ್ಲ. ನಾವು ಜನರಿಗೆ ಸತ್ಯವನ್ನು ಹೇಳಲು ನಿರಾಕರಿಸಿದರೆ ಅವರ ಭಾವನೆಗಳನ್ನು ನೋಯಿಸದೆ ಅವರನ್ನು ಮೆಚ್ಚಿಸಲು ನಾವು ಬಯಸುತ್ತೇವೆ. ಅವರನ್ನು ನೋಯಿಸಬೇಡ, ಅಲ್ಲಾಂದರೆ ಒಫೆಂಡ್ ಮಾಡಬೇಡ, ಅವರೇನಾದರೂ ತಪ್ಪು ತಿಳ್ಕೊಳ್ಳುತ್ತಾರೆ ಎಂದು ಹೇಳಿಬಿಟ್ಟು ನಾವು ಕಂಟ್ರೋಲ್ ಮಾಡ್ತೇವೆ. ನಾವು ಮನುಷ್ಯರಿಗೆ ಹೆದರಿದಾಗ ನಾವು ಈ ಮಹಾನ್ ದೇವರನ್ನು ಕಡಿಮೆಗೊಳಿಸುತ್ತೇವೆ ಮತ್ತು ಭಯದಿಂದ ನೀವು ನಿಮ್ಮ ಸೌಕರ್ಯದ ಬಗ್ಗೆ ಹೆಚ್ಚು ಯೋಚಿಸುತ್ತೀರಿ ಅಲ್ಲವೇ? ನೀವು ಜನರನ್ನು ಮೆಚ್ಚಿಸುವವರಾಗಿದ್ದರೆ ಜನರು ಕೇಳಲು ಇಷ್ಟಪಡುವುದನ್ನು ಮಾತ್ರ ನೀವು ಮಾತನಾಡುತ್ತೀರಿ ಮತ್ತು ಹಾಗೆಯೇ ನೀವು ಬೋಧಿಸುತ್ತೀರಿ. ನೀವು ಸುವಿಶೇಷ ಹೇಳಿದರೂ ಜನರಿಗೇನು ಇಷ್ಟ ಆಗುತ್ತದೆ ಅದು ಮಾತ್ರ ನೀವು ಮಾತನಾಡುತ್ತೀರಿ. ಚರ್ಚಲ್ಲಿ ಬನ್ನಿ, ನಿಮಗೆ ವಾಸಿಯಾಗುತ್ತದೆ, ನಿಮಗೆಲ್ಲ ಒಳ್ಳೆಯದಾಗುತ್ತದೆ, ಅದು ಮಾತ್ರ ಹೇಳುವುದು ಅಲ್ಲವೇ? ಹೆಂಗಾದರೂ ಒಂದು ಸೋಲು ಚರ್ಚ್ಗೆ ಬಂದರೆ ಸಾಕು, ನೀವು ಸರಿಯಾದದನ್ನು ಹೇಳಿಬಿಟ್ಟು ಚರ್ಚಿಗೆ ಕರ್ಕೊಂಬರಬೇಕು, ಆದರೆ ಅವರು ವಾಪಸ್ ಹೋಗುವುದಿಲ್ಲ. ಹಲ್ಲೆಲೂಯಾ. ಗಲಾತ್ಯದವರಿಗೆ 1:10 ಪೌಲನು ಹೇಳಿದರು, ನಾನು ಮನುಷ್ಯನನ್ನು ಮೆಚ್ಚಿಸುವವರಾಗಿದ್ದರೆ ನಾನು ಕ್ರಿಸ್ತನ ದಾಸನಲ್ಲ. ಏನು ಪೌಲನು ಹೇಳ್ತಾ ಇದ್ದಾರೆ? ನಾನು ಮನುಷ್ಯನನ್ನು ಮೆಚ್ಚಿಸುವವರಾಗಿದ್ದರೆ ಕ್ರಿಸ್ತನ ದಾಸನಲ್ಲ. ನಾವು ಸೇವೆ ಮಾಡುವವರಾಗಿದ್ದರೆ ಮನುಷ್ಯರನ್ನು ಮೆಚ್ಚಿಸುವುದು ನಮ್ಮ ಕರ್ತವ್ಯ ಅಲ್ಲ. ನಾವು ಎಲ್ಲೇ ಇದ್ದರೂ ದೇವರ ಸೇವಕರು, ನಾವು ಜನರನ್ನು ಮೆಚ್ಚಿಸಬಾರದು, ನಾವು ದೇವರ ಸತ್ಯವನ್ನು ರಾಜಿ ಮಾಡಿಕೊಳ್ಳಬಾರದು. ನಾವು ಎಲ್ಲೇ ಇದ್ದರೂ ನಾವು ದೇವರ ಮಕ್ಕಳು ಮತ್ತು ದೇವರ ಸೇವಕರು. ಬೇರೆಯವರನ್ನು ಪ್ರೀತಿಸುವುದಕ್ಕಾಗಿ ನಾವು ದೇವರ ಸತ್ಯವನ್ನು ರಾಜಿ ಮಾಡಿಕೊಳ್ಳಬಾರದು. ನಾವು ಹಾಗೆ ಮಾಡ್ತೇವೆ, ನಾನು ನಿಮಗೆ ಹೇಳಿದರೆ ಅವರಿಗೆ ಇಷ್ಟವಾಗುವುದಿಲ್ಲ, ನಾನು ಸುಮ್ಮನೆ ಇರ್ತೀನಿ, ಅಲ್ಲಾಂದರೆ ಗಲಾಟೆ ಆಗುತ್ತೆ, ನಾನು ಸುಮ್ಮನೆ ಇರ್ತೀನಿ ಎಂದು ನಾವು ಹೇಳಿದರೆ ಅದು ಸರಿಯಲ್ಲ ಅಂತ ನೀವು ಅರ್ಥ ಮಾಡಿಕೋಬೇಕು. ಅಸಮ್ಮತಿಯ ಭಯವು ನಾವು ದೇವರ ವಿರುದ್ಧ ಬದುಕಲು ಕಾರಣವಾಗುತ್ತದೆ. ನೀವು ದೇವರ ವಾಕ್ಯವನ್ನು ರಾಜಿ ಮಾಡುತ್ತೀರಿ. ನಿಮಗೆ ಅರ್ಥವಾಯ್ತಲ್ಲ? ನೋಡಿ, ಈ ವಾಕ್ಯ ಹೇಳುತ್ತದೆ, ಪ್ರಕಟಣೆ 21:8, ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿಗಂಧಗಳು ಉರಿಯುವ ಕೆರೆಯೇ, ಅದು ಎರಡನೆಯ ಮರಣ. ಇದು ಬೇರೆಯವರ ಬಗ್ಗೆ ಅಲ್ಲ ಬರೆದಿರುವುದು. ವಿಶ್ವಾಸಿಗಳಾಗಿದ್ದರೂ ಕೆಲವರು ಹಳೆಯದೆಲ್ಲ ಬಿಡುವುದಿಲ್ಲ. ಭಯ ಬಿಟ್ಟಿದ್ದಾರ? ಕುಡಿಯೋದು ಬಿಡಬೇಕು, ಸಿಗರೆಟ್ ಸೇರೋದು ಬಿಡಬೇಕು ಅಂದೆಲ್ಲ ನಾವು ಹೇಳ್ತೇವೆ. ಮತ್ತೆ ಬೇರೆ ಏನೇನು ಪಾತ್ರಗಳು ವರ್ತನೆಗಳು ಎಲ್ಲ ನಮ್ಮಲ್ಲಿ ಇದೆ, ನಾವು ಅದೆಲ್ಲ ಬಿಟ್ಟಿದ್ದೀವ. ನೋಡಿ, ಹೇಡಿಗಳು ಅಂದರೆ ಕವಾರ್ಡ್ಸ್, ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದಲ್ಲಿ ಸೇರಿದವರು, ಕೊಲೆಗಾರರು. ಕೊಲೆಗಾರರಂದರೆ ಆಂಗ್ರಿ ಪೀಪಲ್,
ಜಾರರು, ಮಾಟಗಾರರು, ವಿಗ್ರಹಾರಾಧಕರು ಇವರೆಲ್ಲರೂ ಒಂದೇ ಗುಂಪಿನಲ್ಲಿ ವರ್ಗಿಸಲಾಗಿದೆ. ವಿಶ್ವಾಸವಿಲ್ಲದವರು, ಹೇಡಿಗಳು. ನೀವು ಹೇಳ್ತಾ ಇದ್ದೀರೋ ಅವರು ವಿಶ್ವಾಸದಲ್ಲಿ ಬರಲಿಲ್ಲ, ಅಲ್ಲಾಂದರೆ ವಿಶ್ವಾಸದಿಂದ ಏನು ಮಾಡುತ್ತಾ ಇಲ್ಲ. ನೀವು ಹೇಳುತ್ತಿದ್ದರೆ ಮತ್ತೆ ನೀವು ಭಯದಿಂದ ಜೀವನ ಮಾಡಿದರೆ ನೀವು ಅವರ ತರಾನೇ ಬರೆದಿರುವುದು. ಹಲ್ಲೆಲೂಯ. ಗಲಾತ್ಯದವರಿಗೆ 1:6-8 ಪೌಲನು ಗಲಾತ್ಯ ವಿಶ್ವಾಸಿಗಳಿಗೆ ಬರೆದಿದ್ದಾರೆ. ಕ್ರಿಸ್ತನ ಕೃಪೆಯಿಂದ ನಿಮ್ಮನ್ನು ಕರೆದಾತನನ್ನು ನೀವು ಇಷ್ಟು ಬೇಗನೆ ಬಿಟ್ಟು ಬೇರೆ ಸುವಾರ್ತೆಯನ್ನು ಹಿಡಿದಿರುವುದಕ್ಕೆ ಆಶ್ಚರ್ಯಪಡುತ್ತೇನೆ. ಅದು ಸುವಾರ್ತೆಯೇ ಅಲ್ಲ, ಆದರೆ ಕೆಲವರು ನಿಮ್ಮಲ್ಲಿ ಭೇದವನ್ನು ಹುಟ್ಟಿಸುತ್ತಾ ಕ್ರಿಸ್ತನ ಸುವಾರ್ತೆಯನ್ನು ಮಾರ್ಪಡಿಸುವುದಕ್ಕೆ ಅಪೇಕ್ಷಿಸುತ್ತಾ ಇದ್ದಾರೆ. ಆದರೂ ನಾವು ನಿಮಗೆ ಸಾರಿದ ಸುವಾರ್ತೆಗೆ ವಿರುದ್ಧವಾಗಿದ್ದದನ್ನು ನಾವೇ ಆಗಲಿ ಪರಲೋಕದಿಂದ ಬಂದ ದೇವದೂತನೇ ಆಗಲಿ ನಿಮಗೆ ಸಾರಿದರೆ ಶಾಪಗ್ರಸ್ತನಾಗಲಿ ಅಂತ ನಾವೇ ಸಾರಿದರು. ಪೌಲನೇನು ಹೇಳ್ತಾನೆ? ಪೌಲನು ಕೂಡ ಸಾರಿದರು, ಅಲ್ಲಾಂದರೆ ಒಂದು ಏಂಜಲ್ ಬಂದು ಸಾರಿದರು. ಯಥಾರ್ಥ ಸುವಾರ್ತೆ ಅಲ್ಲದಿದ್ದರೆ ಏನು ಅವರು ಶಾಪಗ್ರಸ್ತರಾಗುತ್ತಾರೆ. ಹಲ್ಲೆಲೂಯ. ನೀವು ಬೇರೆ ಸುವಾರ್ತೆಯನ್ನು ಬೋಧಿಸುತ್ತಿದ್ದರೆ ಅಥವಾ ಕೇಳುತ್ತಿದ್ದರೆ ನೀವು ಶಾಪಗ್ರಸ್ತರಾಗುತ್ತೀರಿ ಎಂದು ಬೈಬಲ್ ನಿಮಗೆ ಎಚ್ಚರಿಕೆ ನೀಡುತ್ತದೆ. ಏನು ಬೇರೆ ಸುವಾರ್ತೆ? ನಾವೇನು ತಿಳ್ಕೊಳ್ತೀವಿ? ನಮಗೆ ಹೇಗೆ ಶಾಪ ಬರುವುದು? ಬೇರೆ ಯಾರಾದರೂ ಕಟ್ಟದು ನಮಗೆ ಕೇಳಿದರೆ ಮಾತ್ರ ಶಾಪ ಬರುವುದು ನಾವು ತಿಳ್ಕೊಳ್ತೇವೆ. ದೇವರ ಮಕ್ಕಳೇ, ನಾವು ಒಂದು ಅರ್ಥ ಮಾಡಿಕೋಬೇಕು. ಈ ಲೋಕದಲ್ಲಿ ಕೆಟ್ಟದು ಮಾಡುವುದಕ್ಕೆ ಜನ ಇದ್ದಾರೆ, ಅವರಿಗೆ ನಾವು ಹೋಗಿ ತಡೆ ಮಾಡುವುದಕ್ಕೆ ಆಗಲ್ಲ. ಕೆಟ್ಟವರು ಕೆಟ್ಟ ಕೃತ್ಯಗಳು ಮಾಡುತ್ತಾ ಇರುತ್ತಾರೆ, ಅವರಿಗೆ ಅದರಿಂದ ಪ್ರತಿಫಲ ಸಿಗುತ್ತದೆ. ಮತ್ತೆ ನಾವು ಅವರಿಗೆ ಹೋಗಿ ಹೇಳಬಾರದು ಅಂತ ಹೇಳಕ್ಕಾಗತ್ತಾ? ಇಲ್ಲ. ಮತ್ತೆ ನಾವು ದೇವರ ನೀತಿಯಲ್ಲಿ ಜೀವನ ಮಾಡಬೇಕು, ಇಲ್ಲದಿದ್ದರೆ ಅದೆಲ್ಲ ನಮಗೆ ಕೆಟ್ಟದಾಗುತ್ತದೆ ಎಂದು ನಾವು ಅರ್ಥ ಮಾಡಿಕೋಬೇಕು. ಬೇರೆ ಸುವಾರ್ತೆ ಏನು? ಪೌಲನು ಹೇಳ್ತಾ ಇದ್ದಾರೆ, ಅದು ಸುವಾರ್ತೆ ಅಲ್ಲ. ಬೇರೆ ಸುವಾರ್ತೆ ನೀವು ವಿಶ್ವಾಸ ಮಾಡಬಾರದು, ಅದು ಸುವಾರ್ತೆ ಅಲ್ಲ. ಬೇರೆ ಸುವಾರ್ತೆ ಏನಂದರೆ ಬೈಬಲ್ ತುಂಬ ಸ್ಪಷ್ಟವಾಗಿದೆ. ಯೇಸು ನಮ್ಮ ಪಾಪದ ಸಮಸ್ಯೆಯನ್ನು ನಿಭಾಯಿಸಲು ಬಂದೆನು. ಪಶ್ಚಾತ್ತಾಪ ಒಂದೇ ಸಾಲದು, ಪಶ್ಚಾತ್ತಾಪಕ್ಕೆ ಯೋಗ್ಯವಾದ ಫಲವನ್ನು ಉಂಟಾಗಬೇಕು, ಅಲ್ಲವೇ? ಯೇಸುದೇವರು ಬಂದಿರುವುದು ಎದಕ್ಕೆ? ನಮ್ಮ ಪಾಪದ ಸಮಸ್ಯೆಗೆ. ನಾವೆಲ್ಲರೂ ತಿಳ್ಕೊಳ್ತೇವೆ, ಯೇಸುದೇವರು ನನ್ನ ಜೀವನದಲ್ಲಿ ಬಂದಿದೆ, ನನ್ನ ಸಮಸ್ಯೆಗಳಿಗೆಲ್ಲ ಬಿಡುಗಡೆ ಆಯಿತು. ಹೌದು, ಅದು ತಪ್ಪಲ್ಲ, ಅದು ಕರೆಕ್ಟೇ. ಆದರೆ ಮೊದಲನೇ ಸಮಸ್ಯೆಗೆ ಬಿಡುಗಡೆ ಸಿಕ್ಕಬೇಕಾಗಿರುವುದು ನಮ್ಮ ಪಾಪದ ಸಮಸ್ಯೆಗೆ. ನಮ್ಮ ಪಾಪದ ಸಮಸ್ಯೆಯಿಂದ ನಾವು ಹೊರಗೆ ಬರ್ತಾ ಇರುವಾಗ ನಮಗೆ ಬೇರೆ ಏನೇ ಈ ಲೋಕದಲ್ಲಿ ಸಮಸ್ಯೆ ಇದೆಯೋ ಅದರಿಂದೆಲ್ಲ ನಾವು ಹೊರಗೆ ಬರ್ತೇವೆ. ಇದೇ ಯಥಾರ್ಥ ಸುವಿಶೇಷ. ಪಶ್ಚಾತ್ತಾಪಕ್ಕೆ ಯೋಗ್ಯವಾದ ಫಲವನ್ನು ಉಂಟಾಗಬೇಕು. ಮತ್ತಾಯ 3:8 ಬರೆದಿದೆ. ನಿಜವಾದ ಸುವಾರ್ತೆಯು ನಮ್ಮ ಪಾಪದ ಸಮಸ್ಯೆಯನ್ನು ನಾವು ವಿವರವಾಗಿ ತಿಳ್ಕೊಳ್ಳಬೇಕು ಮತ್ತು ದೇವರ ಭಯದಿಂದ ಹೊರಬರಲು ನಾವು ಶ್ರಮಿಸಬೇಕು. ಎಲ್ಲ ವಿಶ್ವಾಸಿಗಳು ದೇವರ ಸೇವೆ ಮಾಡಬೇಕು. ಇದೇ ನಿಜವಾದ ಸುವಿಶೇಷ. ನೀವು ನಿಜವಾದ ವಿಶ್ವಾಸಿಗಳಾಗಿದ್ದರೆ ನಿಮಗೆ ಅರ್ಥವಾಗಬೇಕು, ಹೌದು ನಾನು ಪಾಪಿ, ನಾನು ಇನ್ನೂ ಪಾಪಿಯಾಗಿ ನಾನು ಜೀವನ ಮಾಡಬಾರದು. ಯೇಸುದೇವರು ಅದಕ್ಕೆ ನನ್ನ ಪಾಪದ ಸಮಸ್ಯೆಗೋಸ್ಕರ ಯೇಸುದೇವರು ಬಂದಿರುವುದು. ಹಾಗೆ ನಾನು ಮಾಡಬೇಕು. ಆ ವಿಶ್ವಾಸ ನಮ್ಮಲ್ಲಿ ಬರಬೇಕು ಮತ್ತು ನಾನು ದೇವರ ಸೇವೆ ಕೂಡ ಮಾಡಬೇಕು. ಇದೆರಡು ನಿಮಗೆ ಅರ್ಥವಾಯಿತು ಅಂದರೆ ಯಥಾರ್ಥ ಸುವಿಶೇಷ ನೀವು ನಂಬುತ್ತಾ ಇದ್ದೀರಿ. ಕೆಲವರಿಗೆ ಇದು ಅರ್ಥವಾಗಿದ್ದರೂ ಕೂಡ ಅವರು ಇದು ನಂಬುವುದಿಲ್ಲ, ಅವರು ರಾಜಿ ಮಾಡಿಕೊಳ್ಳುತ್ತಾರೆ. ಯೋಹಾನ 15:2 ಯೇಸುದೇವರು ಹೇಳಿದರು, ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು, ನಾವೆಲ್ಲರೂ ಯೇಸುದೇವರಲ್ಲಿರುವ ಕೊಂಬೆಯು ಅಲ್ಲವೇ? ನಮ್ಮಲ್ಲಿ ಫಲ ಉಂಟಾಗಬೇಕು. ನಮ್ಮಲ್ಲಿ ಫಲ ಇಲ್ಲದಿದ್ದರೆ ನಮ್ಮನ್ನು ತೆಗೆದು ಹಾಕುತ್ತಾನೆ ಅಂತ. ಏನು ಫಲ? ಆತ್ಮದ ಫಲ ಮತ್ತು ನಮ್ಮ ಸೇವೆಯಿಂದ ಫಲ. ಈ ಎರಡು ನಮ್ಮಲ್ಲಿ ಬೆಳೆಯಬೇಕು. ಇದೆರಡು ನಮ್ಮಲ್ಲಿ ಬೆಳೆದರೆ ಮಾತ್ರ ಯಥಾರ್ಥ ಮನುಷ್ಯರಾಗಿ ನಾವು ಜೀವನ ಮಾಡ್ತೇವೆ. ಇಲ್ಲದಿದ್ದರೆ ನಮಗೆ ಏನಾಗುತ್ತದೆ? ಈ ಲೋಕದಲ್ಲಿ ನಮಗೆ ಶಾಪ ಇತ್ತು, ಆ ಶಾಪ ಮತ್ತು ಮುಂದುವರಿಸುತ್ತದೆ. ಶಾಪ ಮುರಿದೋಯ್ತು, ಯೇಸುದೇವರಲ್ಲಿ ಬಂದು ಶಾಪ ಮುರಿದೋಯ್ತು ಅಂತ ಎಲ್ಲರೂ ತಿಳ್ಕೊಳ್ತಾರೆ. ಹೌದು, ಅದು ಕರೆಕ್ಟು. ಮತ್ತೆ ನಾವು ಪಾಪ ಎಲ್ಲ ಬಿಟ್ಟು ನಾವು ಒಳ್ಳೆಯವರಾಗಿ ಜೀವನ ಮಾಡಬೇಕು. ನಾನೇ ಅಂತ ನಾವು ಜೀವನ ಮಾಡಬಾರದು.
ದೇವರಿಗೆ ಸೇವೆ ಮಾಡಿ ನಾವು ಜೀವನ ಮಾಡಿದರೆ ಶಾಪ ಎಲ್ಲ ಮುರಿದು ಹೋಗುತ್ತೆ. ಇಲ್ಲದಿದ್ದರೆ ಸುಮ್ಮನೆ ನಾವೊಂದು ಪ್ರಾರ್ಥನೆ ಮಾಡಿದರೆ, ಅಲ್ಲಾಂದರೆ ಒಂದು ಪಾಸ್ಟ್ರ್ ಹತ್ರ ಹೋಗಿ ಶಾಪ ಮುರಿಸಿ ಪಾಸ್ಟ್ರೆ ಆ ಚಾಕು ತಗೊಂಡು ಪಾಸ್ಟ್ರ್ ಹತ್ರ ಚಾಕು ಇದೆ, ಆ ಚಾಕು ತಕೊಂಡು ಮುರಿಸ್ಬಿಡಿ ಪಾಸ್ಟ್ರೆ ಎಂದು ಹೇಳಿದರೆ ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯಾ. ತುಂಬ ವಿಶ್ವಾಸಿಗಳಿಗೆ ಅದು ಅರ್ಥವಾಗುವುದಿಲ್ಲ. ಅದು ಸುಳ್ಳು ಸುವಾರ್ತೆ. ನಿಮಗದು ಅರ್ಥವಾಗುವುದಿಲ್ಲದಿದ್ದರೆ ಅದು ಸರಿಯಾದ ಸುವಾರ್ತೆ ಅಲ್ಲ ಅಂತವರು ವಿಶ್ವಾಸ ಮಾಡುವುದು ಅಂತ ನೀವು ಅರ್ಥ ಮಾಡಿಕೋಬೇಕು. ಮತ್ತಾಯ 5:19 ಯೇಸುದೇವರು ಹೇಳ್ತಾ ಇದ್ದಾರೆ, ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಆದರೂ ಒಂದನ್ನು ಮೀರಿ ಜನರಿಗೂ ಹಾಗೆ ಮೀರುವುದಕ್ಕೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನ್ನಿಸಿಕೊಳ್ಳುವನು. ಆದರೆ ತಾನೇ ಆ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೆ ಹಾಗೆ ನಡೆಯಬೇಕು ಎಂದು ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನೆನ್ನಿಸಿಕೊಳ್ಳುವನು. ನೋಡಿ, ಒಂದು ಸಣ್ಣ ಸಣ್ಣ ಆಜ್ಞೆಗಳು, ಒಂದು ಸಣ್ಣ ಸಣ್ಣ ಆಜ್ಞೆಗಳು ಕೂಡ ಅದೊಂದು ಸಣ್ಣ ಆಜ್ಞೆ, ನಾನು ಬಿಟ್ಬಿಡ್ತೀನಿ. ಏನು ದೊಡ್ಡ ಆಜ್ಞೆ, ಏನು ಸಣ್ಣ ಆಜ್ಞೆ, ಎಲ್ಲದೂ ಒಂದೇ ಥರ. ಒಂದು ಸುಳ್ಳು ಹೇಳುವುದು ಸಣ್ಣ ಪಾಪ ಎಂದು ನೀವು ಹೇಳಬಾರದು. ಎಲ್ಲದೂ ಒಂದೇ ಥರ ನಾವು ಇಟ್ಕೋಬೇಕು. ಎಲ್ಲದೂ ನಾವು ಒಬೆ ಮಾಡಬೇಕು. ಹಲ್ಲೆಲೂಯಾ. ನಾವು ಬೋಧಿಸುತ್ತಿರುವ ಅಥವಾ ಕೇಳುತ್ತಿರುವ ಸುವಾರ್ತೆಯು ನಮ್ಮ ಪಾಪದ ಸಮಸ್ಯೆಯನ್ನು ನಿಭಾಯಿಸಲು ನಮಗೆ ಸಹಾಯ ಮಾಡದಿದ್ದರೆ ಮತ್ತು ಅದು ನಮ್ಮನ್ನು ಪವಿತ್ರವಾಗಲು ಸಹಾಯ ಮಾಡದಿದ್ದರೆ ಅದು ಸರಿಯಾದ ಸುವಾರ್ತೆಯೇ? ನೀವೇ ಉತ್ತರಿಸಿ. ನೀವು ಬಂದು ಹೋಗ್ತಾ ಇದ್ದೀರಿ, ಚರ್ಚ್ಗೂ ಬಂದು ಹೋಗ್ತಾ ಇದ್ದೀರಿ, ಬೈಬಲ್ ಓದುತ್ತಾ ಇದ್ದೀರಿ, ಪ್ರಾರ್ಥನೆ ಮಾಡುತ್ತಾ ಇದ್ದೀರಿ, ಮತ್ತೆ ನೀವು ಏನು ಹಳೇ ಜೀವನ ಮುಂದುವರಿಸುತ್ತಾ ಇದ್ದೀರಿ. ನಿಮಗೆ ಕೋಪ ಬಂದರೆ ಹಂಗೆ ಕೋಪ, ಎದಕ್ಕೂ ಸೆಲ್ಫ್ ಕಂಟ್ರೋಲ್ ಇಲ್ಲ. ಮತ್ತೆ ಒಂದು ದೇವರ ಸೇವೆ ಮಾಡಬೇಕು ಎಂದು ಪಾಸ್ಟ್ರು ಹಂಗೆ ಬೋಧಿಸುತ್ತಾ ಇರ್ತಾರೆ, ಆದರೂ ನೀವೇನು ಮಾಡುವುದಿಲ್ಲ. ನಿಮಗೋಸ್ಕರ ನೀವು ಜೀವನ ಮಾಡ್ತಾ ಇದ್ದೀರಿ. ಏನಾಗುತ್ತದೆ? ನಿಮಗೇನಾದರೂ ಬಿಡುಗಡೆ ಆಗುತ್ತದ? ಏನು ಬಿಡುಗಡೆ ಆಗುವುದಿಲ್ಲ. ದೇವರಿಂದ ಏನೂ ಸಿಗುವುದಿಲ್ಲ. ಏನು ಯೋಹಾನ 15:7 ಬರೆದಿದೆ, ನನ್ನಲ್ಲಿ ಫಲ ಉಂಟಾಗಿದರೆ ಏನು ಬೇಕಾದರೆ ಹೇಳಲಿ, ನಾನು ಕೊಡ್ತೀನಿ. ಫಲ ಉಂಟಾಗಬೇಕು. ಫಲದಿಂದ ನಾವು ಬೆಳೆಯಬೇಕು. ದೇವರ ಪಾತ್ರದಿಂದ ನಾವು ಬೆಳೆಯಬೇಕು. ದೇವರಿಗೆ ಸೇವೆ ಮಾಡಬೇಕು. ಯಾರೋ ನಮಗೆ ಸುವಿಶೇಷ ಹೇಳಿ ನಾವೆಲ್ಲರೂ ದೇವರ ಹತ್ರ ಬಂದಿದ್ದೇವೆ. ಅದೇ ಥರ ನಾವು ಹೋಗಿ ಸುವಿಶೇಷ ಸಾರಬೇಕು. ನಾವು ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಯಾರ್ಯಾರೋ ನಮಗೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ, ಅದಕ್ಕೆ ನಾವು ಇಲ್ಲಿ ಇದ್ದೀವಿ. ನಾವು ಅರ್ಥ ಮಾಡ್ಕೋಬೇಕು. ಪ್ರಾರ್ಥನೆ ಇಲ್ಲದೆ ಸುಮ್ಮನೆ ಯಾರು ಚರ್ಚಲ್ಲಿ ಬರುವುದಿಲ್ಲ, ಯಾರು ಕುತ್ಕೊಳ್ಳುವುದಿಲ್ಲ, ಹಾಗೇ ಬೆಳೆಯುವುದಿಲ್ಲ. ನೀವು ಅರ್ಥ ಮಾಡ್ಕೋಬೇಕು. ಇದಕ್ಕಿಂತ ಎಲ್ಲ ಜನರು ದೇವರ ಹತ್ರ ಬೇಡಿಕೊಳ್ಳುತ್ತಾರೆ. ಅರ್ಥ ಮಾಡಿಕೊಳ್ಳಿ. ಅದೇ ಥರ ನೀವು ದೇವರಿಗೆ ಬೇಡಿಕೊಳ್ಳಬೇಕು. ದೇವರೇ, ಜನರು ವಿಶ್ವಾಸದಲ್ಲಿ ಬರಬೇಕು, ಚರ್ಚಲ್ಲಿ ಬರಬೇಕು, ಪ್ರತಿ ವಾರ ಹೊಸಬರು ಬರಬೇಕು. ನಾನಾದರೂ ಎಲ್ಲಾದರೂ ಹೋಗಿದರೆ ನನಗೂ ಹೊಸಬರು ಸಿಗಬೇಕು. ಆ ಡಿಸೈರಿಂದ ನೀವು ಹೋಗಬೇಕು. ನಿಮ್ಮ ಡಿಸೈರು ನೋಡಿ, ಆ ಡಿಸೈರ್ ನಿಮ್ಮಲ್ಲಿ ಇದೆಯಾ? ಆ ಪ್ರಾರ್ಥನೆ ನಿಮ್ಮಲ್ಲಿ ಇದೆಯಾ? ಇಲ್ಲದಿದ್ದರೆ ನೀವು ಸರಿಯಾದ ಸುವಿಶೇಷದಲ್ಲಿ ಅಲ್ಲ ಜೀವನ ಮಾಡುವುದು. ಸುವಿಶೇಷ ಯಾವಾಗಲೂ ನಾನೇ, ನನ್ನ ಜೀವನ, ನನ್ನ ಮಕ್ಕಳೇ, ನನ್ನ ಹೆಂಡತಿ, ನನ್ನ ಗಂಡ, ಅಲ್ಲಾಂದರೆ ನನ್ನ ಫ್ಯಾಮಿಲಿ, ನನ್ನ ಪ್ರಾಬ್ಲಮ್, ನನ್ನ ಮಕ್ಕಳು, ನಾನೇಂದು ನಾವು ಜೀವನ ಮಾಡಿದರೆ ನೀವು ಹೊಸ ಜೀವನ ಎಲ್ಲಿ ಜೀವನ ಮಾಡ್ತಾ ಇದ್ದೀರಿ? ನಾವು ಬಂದಿರುವುದು ಹೊಸ ಜೀವನ ಮಾಡುವುದಕ್ಕೆ. ಕ್ರಿಸ್ತನಲ್ಲಿ ಇರುವರು ಎಲ್ಲರೂ ಹೊಸಬರು. ದೋಸ್ ಹೂ ಆರ್ ಇನ್ ಕ್ರೈಸ್ಟ್, ದೇ ಆರ್ ನ್ಯೂ ಕ್ರಿಯೇಷನ್. ನ್ಯೂ ಕ್ರಿಯೇಷನ್ ಆಗಿ ನಾವು ಹೇಗೆ ಜೀವನ ಮಾಡುವುದು ಹೇಳಿ ದೇವರ ಮಕ್ಕಳೇ? ಚರ್ಚಲ್ಲಿ ಬರ್ತಾ ಇದ್ದೀನಿ, ಮೊದಲು ಬೇರೆ ಕಡೆ ಹೋಗ್ತಾ ಇದ್ದೆ, ಅದೆಲ್ಲ ಬಿಟ್ಬಿಟ್ಟು ಈಗ ಚರ್ಚಲ್ಲಿ ಬರ್ತಾ ಇದ್ದೀನಿ, ಹಂಗೆ ನಾವು ಹೊಸಬರಾಗಿರುವುದು. ನಾವು ಹೊಸಬರಾಗಬೇಕು. ನಮ್ಮ ಥಾಟ್ ಲೈಫು, ನಾವು ಯೋಚನೆ ಮಾಡುವುದಲ್ಲಿ, ನಾವು ವರ್ತಿಸುವುದಲ್ಲಿ, ಇದರಲ್ಲೆಲ್ಲ ನಾವು ಹೊಸಬರಾಗಿರಬೇಕು. ಹಳೆ ಥರ ನಾವು ಯೋಚನೆ ಮಾಡಬಾರದು, ಹಳೆ ಥರ ನಾವು ವರ್ತಿಸಬಾರದು, ಹಳೆ ಥರ ಬರೀ ನಮಗೋಸ್ಕರ ನಾವು ಜೀವನ ಮಾಡಬಾರದು. ಇದರಲ್ಲೆಲ್ಲ ನಾವು ಚೇಂಜ್ ಆಗಿದರೆ ನಮಗೂ ಒಳ್ಳೆಯದಾಗುತ್ತಾ ಬರ್ತದೆ. ಇದೇ ಸುವಿಶೇಷ. ಇಲ್ಲದಿದ್ದರೆ ನಾವು ಇದಕ್ಕೆ ಚರ್ಚ್ಗೂ ಬರಬೇಕು. ನೀವು ಅರ್ಥ ಮಾಡಿಕೋಬೇಕು. ಪವಿತ್ರ ಮತ್ತು ವಿನಮ್ರ ಆಧ್ಯಾತ್ಮಿಕ ಜೀವನವನ್ನು ಬದುಕಲು ಅನೇಕ ವಿಶ್ವಾಸಿಗಳು ಇಷ್ಟಪಡುವುದಿಲ್ಲ. ನಾನು ಹಿಂಗೆ ಬೋಧಿಸಿದ್ರು, ಸರಿಯಾದ ಸುವಿಶೇಷ ಬೋಧಿಸಿದ್ರು, ತುಂಬ ವಿಶ್ವಾಸಿಗಳು ಅದೇ ಥರ ಜೀವನ ಮಾಡುವುದಕ್ಕೆ ಆಯ್ಕೆ ಮಾಡುವುದಿಲ್ಲ. ಅನೇಕ ವಿಶ್ವಾಸಿಗಳು ದೇವರ ಸೇವೆಯನ್ನು ಆರಿಸಿಕೊಳ್ಳುವುದಿಲ್ಲ. ಅಲ್ಲವೇ? ಅವರು ಸರಿಯಾದ ವಿಶ್ವಾಸಿಗಳ? ಹೌದಾ?
ಅವರು ಸರಿಯಾದ ವಿಶ್ವಾಸಿಗಳ ಅಲ್ವಲ್ಲ? ನೀವು ಅರ್ಥ ಮಾಡ್ಕೋಬೇಕು. ಬೈಬಲಲ್ಲಿ ಎಲ್ಲ ಬರೆದಿದೆ. ಆದರೆ ಅವರಿಗೆ ಏನೇನು ಬೇಕೋ ಅದು ಮಾತ್ರ ಅವರು ಅರಿಸಿಕೊಳ್ಳುತ್ತಾರೆ. ಅವ್ರಿಗೆ ಹೇಗೆ ಬೇಕು ಅದೇ ಥರ ಜೀವನ ಮಾಡ್ತಾರೆ. ಅವರು ವಿಶ್ವಾಸಿಗಳ ಅಲ್ಲ ಅಂತ ನೀವು ಅರ್ಥ ಮಾಡ್ಕೋಬೇಕು. ಇದೇ ಬೇರೆ ಸುವಿಶೇಷ. ಅದಕ್ಕೆ ಎಲ್ಲರೂ ಡಿಫ್ರೆಂಟ್ ಆಗಿ ಕಾಣುತ್ತದೆ. ಡಿಫ್ರೆಂಟ್ ಚರ್ಚಸ್ಸು, ಡಿಫ್ರೆಂಟ್ ಫೇತು, ಡಿಫ್ರೆಂಟ್ ರೀತಿಯಲ್ಲಿ ಜನ ಜೀವನ ಮಾಡುವುದು ವಿಶ್ವಾಸಿಗಳು ಮತ್ತು ಈ ಪ್ರಪಂಚದ ಜನರ ನಡುವಿನ ಪ್ರಮುಖ ವ್ಯತ್ಯಾಸವೆಂದರೆ ಈ ಲೋಕದ ಜನರು ಬೇರೆಯವರನ್ನು ಹೇಗೆ ಮೆಚ್ಚಿಸಬೇಕು ಹಾಗೆ ಅವರು ಯೋಚಿಸುತ್ತಾರೆ. ಅವರ ಗುರಿ ಅದು. ಆದರೆ ವಿಶ್ವಾಸಿಗಳ ಗುರಿ ದೇವರನ್ನು ಮೆಚ್ಚಿಸುವುದು. ದೇವರ ಸತ್ಯವನ್ನು ರಾಜಿ ಮಾಡಿ ಒಂದು ದಿನ ಆದರೂ ನೀವು ಜೀವನ ಮಾಡಬಾರದು. ನಿಮ್ಮ ಫ್ರೆಂಡ್ಸ್ಗಾದರೂ ಅಲ್ಲಾಂದರೆ ನಿಮ್ಮ ರಿಲೇಟಿವ್ಸ್ಗಾದರೂ ನಾನಿದಂಗೆ ಹೇಳಿದರೆ ಅವರು ನಂಬುವುದಿಲ್ಲ, ಅಲ್ಲಾಂದರೆ ನಾನದು ಹೇಳಬಾರದು ಅಂತ ಹೇಳಿಬಿಟ್ಟು ಅವರು ಹೇಳುವುದಕ್ಕೆ ನೀವು ಎಗ್ರಿ ಮಾಡಿದರೆ ತಪ್ಪಲ್ವಾ ಹೇಳಿ? ಅದಕ್ಕೆ ಕೆಲವರೇನು ಇನ್ನೂ ಟೆಂಪಲ್ ಹೋಗ್ತಾರೆ, ಇಲ್ಲ ಜೀಸಸ್ ನೇಮಲ್ಲಿ ಬನ್ನಿ. ಹೌದೌದು, ಜೀಸಸ್ ನೇಮಲ್ಲೇ ಬರ್ತೀವಿ. ನೀವು ಜೀಸಸ್ ಅಂದೇ ಕರೀರಿ, ನೀವೇನು ಮಾಡಬೇಡ. ಹಿಂಗೆಲ್ಲ ತುಂಬ ಜನ ಮಾಡ್ತಾರಲ್ಲ, ಯಾಕೆ? ನೀವು ಅರ್ಥ ಮಾಡ್ಕೋಬೇಕು. ಇದೆಲ್ಲ ಸರಿಯಾದ ಸುವಿಶೇಷ ಅಲ್ಲ. ಅವರಿಗೇನು ಜನರನ್ನು ಮೆಚ್ಚಿಸಬೇಕು. ಜನರನ್ನು ಮೆಚ್ಚಿಸಲಿಲ್ಲ ಅಂದರೆ ಏನಾದರೂ ಗಲಾಟೆ ಆಗತ್ತೆ, ಅಲ್ಲಾಂದರೆ ಏನಾದರೂ ಆಗತ್ತೆ ಎಂದು ಹೇಳಿ ಅವರು ಜನರನ್ನು ಮೆಚ್ಚಿಸುತ್ತಾರೆ. ಅವರು ಸರಿಯಾದ ವಿಶ್ವಾಸಿಗಳೆಲ್ಲ, ಅವರಿಗೆ ದೇವರಿಂದ ಏನೂ ಸಿಗುವುದಿಲ್ಲ. ಈ ಕಠಿಣ ಸತ್ಯವನ್ನು ಇತರರೊಂದಿಗೆ ಹಂಚಿಕೊಳ್ಳುವುದು ಮತ್ತು ಪಾಲಿಸುವಂತೆ ಪ್ರೋತ್ಸಾಹಿಸುವುದು ನಮಗೆ ಆಜ್ಞಾಪಿಸಲ್ಪಟ್ಟಿದೆ ಮತ್ತು ಅದು ನಮ್ಮ ಕರ್ತವ್ಯ. ಎಫೆಸದವರಿಗೆ 4:15 ಮತ್ತು 1 ಥೆಸಲೋನಿಯದವರಿಗೆ 5:11. ನಾವು ಪರಸ್ಪರ ಬೆಳೆಯಲು ಸಹಾಯ ಮಾಡಬೇಕು. ನಾವು ಚರ್ಚಲ್ಲಿ ಬರುವುದು ಏನು? ಸರ್ವಿಸ್. ನೀವೇನು ತಿಳ್ಕೊಳ್ತೀರಿ? ಸಂಡೇ ಸರ್ವಿಸ್, ಅದು ಪಾಸ್ಟರ್ ಸರ್ವಿಸ್ ಮಾಡ್ತಾರೆ. ಪಾಸ್ಟರ್ ಸರ್ವಿಸ್ ಮಾಡಿಬಿಟ್ಟು ಹೋಗ್ತಾರೆ. ನೀವು ಬರುವುದು ಪಾಸ್ಟರಿಂದ ಕೇಳಿಸ್ಕೊಂಡು ನೀವು ಸರ್ವಿಸ್ ಮಾಡಬೇಕು. ನೀವು ಹೋಗಿ ದೇವರಿಗೆ ಸರ್ವಿಸ್ ಮಾಡಬೇಕು. ನಮ್ಮ ಜೀವನ ದೇವರಿಗೆ ಸೇವೆ ಮಾಡುವುದು, ಜನರಿಗೆ ಸೇವೆ ಮಾಡುವುದು. ನಾವು ಪರಸ್ಪರ ಬೆಳೆಯಲು ನಾವು ಸಹಾಯ ಮಾಡಬೇಕು. ನಮ್ಮಲ್ಲಿರುವ ತಿದ್ದುಪಡಿಗಳ ಕಠಿಣ ಸತ್ಯಗಳು ಮತ್ತು ನಾವು ಒಬ್ರಿಗೊಬ್ಬರು ಪ್ರೀತಿಯಿಂದ ತರಬೇತಿ ನೀಡಬೇಕು. ಇದು ಚರ್ಚಿನ ಗುರಿಯಾಗಿದೆ. ನಮ್ಮಲ್ಲಿರುವ ತಿದ್ದುಪಡಿಗಳ ಕಠಿಣ ಸತ್ಯಗಳು ನಾವು ಒಬ್ಬರಿಗೊಬ್ಬರು ಪ್ರೀತಿಯಿಂದ ತರಬೇತಿ ನೀಡಬೇಕು. ಪ್ರೀತಿಯಿಂದ. ಒಬ್ಬರು ನಿಮಗೆ ನಿಮ್ಮ ಸಿನ್ ಕನ್ವಿಕ್ಷನ್ ಕೊಟ್ಟರೆ ನೀವು ಅವರಿಗೆ ನೀವು ಟೀಕಿಸಬಾರದು. ಅವರು ಯಾಕೆ ನನಗಂಗೆ ಹೇಳಬೇಕು, ಹೂ ಇಸ್ ಶಿ ಆರ್ ಹಿ ಟು ಸೇ, ಹಂಗೆಲ್ಲ ನೀವು ಹೇಳಬಾರದು. ಇದು ನಿಮ್ಮ ಕರ್ತವ್ಯ. ಯಾವಾಗಲೂ ಯಾಕೆ ನಿಮಗೆ ಒಫೆಂಡೆಡ್ ಆಗುವುದು? ಯಾರಿಗಾದರೂ ಅದು ಒಫೆಂಡೆಡ್ ಆಗಿದರೆ ಅರ್ಥ ಮಾಡಿಕೊಳ್ಳಿ, ನೀವು ಶಾಪಗ್ರಸ್ತರಾಗಿ ಜೀವನ ಮಾಡ್ತಾ ಇದ್ದೀರಿ. ಹೌದು ಸಿಸ್ಟರ್, ನೀವಿದು ಮಾಡುವುದು ತಪ್ಪು, ನೀವು ಹಿಂಗೆ ನಡೆಯಬಾರದು. ಬೈಬಲಲ್ಲಿ ಬರೆದಿದೆ. ಯಾರು ಈಗ ಹೋಗಿ ಹೇಳ್ತಾರೆ ಹೇಳಿ ದೇವರ ಮಕ್ಕಳೇ? ಮತ್ತೆ ಯಾರಾದರೂ ಬಂದು ಹೇಳಿದರೆ ಯಾಕೆ ನಿಮಗೆ ಒಫೆಂಡೆಡ್ ಆಗುತ್ತದೆ? ನಿಮಗೆ ಒಫೆಂಡೆಡ್ ಆಗಿದ್ದರೆ ನೀವು ಶಾಪಗ್ರಸ್ತರಾಗಿ ಜೀವನ ಮಾಡ್ತಾ ಇದ್ದೀರಿ ಅಂತ ಅರ್ಥ ಮಾಡಿಕೋಬೇಕು. ಸೊ ದೇವರು ನಿಮಗೂ ಎಷ್ಟು ನಿಜ, ದೇವರು ನಿಮಗೆ ಎಷ್ಟು ನಿಜ. ದೇವರು ಬದುಕಿದ್ದಾರೆ, ದೇವರು ಜೀವಂತವಾಗಿದ್ದಾರೆ. ದೇವರೆದಕ್ಕೆ ಜೀವನ ಮಾಡುವುದು ನಮಗೋಸ್ಕರ, ಅಲ್ಲವೇ? ದೇವರು ಪ್ರೀತಿಸುವವನು, ದೇವರು ಶಾಂತಿ ಕೊಡುವವನು. ಗಾಡ್ ಇಸ್ ಲವ್, ಗಾಡ್ ಇಸ್ ಪೀಸ್. ನಿಮ್ಮ ಮನೆಯಲ್ಲೂ ಬರೆದಿರಬಹುದು. ಆ ದೇವರು ನಮ್ಮ ಜೊತೆಗಿದ್ದರೆ ನಾವೆಲ್ಲರೂ ಹೇಳುತ್ತೇವೆ ಗಾಡ್ ಇಸ್ ಪೀಸ್. ಮತ್ತೆ ಗಾಡ್ ಇಸ್ ಪೀಸ್ ಅಂದರೆ ನಮಗೂ ಆ ಪೀಸ್ ಉಂಟಾಗಬೇಕು. ನೀವು ಆ ಪೀಸ್ಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಮಾಡ್ತಾ ಇಲ್ವಾ? ದೇವರೇ ನನಗೆ ಶಾಂತಿ ಇಲ್ಲ, ಶಾಂತಿ ಕೊಡಿ ಅಂತ. ಇನ್ನೊಂದು ನಾನು ಹೇಳಲ್ಲ, ಗಾಡ್ ಇಸ್ ಲವ್. ನೀವು ಲವ್ಗೋಸ್ಕರ ನೀವು ಪ್ರಾರ್ಥನೆ ಮಾಡ್ತೀರಾ? ನನಗ ಪೀಸ್ ಇಲ್ಲ ದೇವರೇ, ಪೀಸ್ ಕೊಡಿ ದೇವರೇ. ಗ್ರೀನ್ ಪೀಸ್ ತಕೊಂಡ್ಬಂದು ನೀವು ಅಡುಗೆ ಮಾಡಿದ್ರೆ ಪೀಸ್ ಸಿಗ್ತದ? ಅದಕ್ಕೆ ತುಂಬ ಜನ ಬರೀ ಡೈಲಿ ಗ್ರೀನ್ ಪೀಸ್ ಸಾರು ಮಾಡುವುದು, ಪಲ್ಯ ಮಾಡುವುದು, ಗ್ರೀನ್ ಪೀಸ್ ಬಿರಿಯಾನಿ ಮಾಡುವುದು. ಹಂಗಾದರೂ ಸ್ವಲ್ಪ ಪೀಸು ಸಿಕ್ಕಲಿ ಅಂತ. ಪೀಸು ಬೇಕು, ಅವ್ರಿಗೆಲ್ಲರಿಗೂ ಗೊತ್ತು ಪೀಸು ಬೇಕು ಅಂತ.
ಆದರೆ ನಿಮಗೂ ಗೊತ್ತಾ, ಗಾಡ್ ಇಸ್ ಲವ್. ನನಗೆ ಲವ್ ಬೇಕು. ನಾವು ಲವ್ಗೋಸ್ಕರ ನಾವು ಕಠಿಣ ಪ್ರಯತ್ನ ಮಾಡಬೇಕು. ನಾವು ಹೇಗೆ ಪೀಸ್ಗೋಸ್ಕರ ಪ್ರಯತ್ನ ಮಾಡ್ತೀವಲ್ಲ, ಅಲ್ಲವೇ? ಮನೆಯಲ್ಲಿ ಪೀಸ್ ಇಲ್ಲಾದರೆ ನಾವು ಹೊರಗೆ ಹೋಗ್ತೇವೆ. ಮನೆಯಲ್ಲಿ ಪೀಸ್ ಇಲ್ಲಾದರೆ ನಾವು ಫ್ರೆಂಡ್ಸ್ ಜೊತೆ ಹೋಗ್ತೇವೆ, ಅಲ್ಲಾಂದ್ರೆ ಸುಮ್ಮನೆ ವಾಕಿಂಗ್ ಹೋಗ್ತೇವೆ. ಮನೆಯಲ್ಲಿ ಪೀಸ್ ಇಲ್ಲ, ಸ್ವಲ್ಪ ಪೀಸ್ ಬೇಕು. ಅಲ್ಲವೇ? ಮತ್ತೆ ಲವ್ ಇಲ್ಲ ಅಂತ ಹೇಳಿ ನೀವು ಲವ್ ಬಗ್ಗೆ ನೀವು ಏನಾದರೂ ಯೋಚನೆ ಮಾಡ್ತೀರಾ? ಗಾಡ್ ಇಸ್ ಲವ್. ದೇವರು ಪ್ರೀತಿಸುವವನು. ಸೊ ದೇವರು ನಿಮ್ಮ ಜೀವನದಲ್ಲಿ ಇದ್ದರೆ, ದೇವರು ನಿಮಗಾಗಿ ಇದ್ದರೆ, ನೀವು ಅವನ ಪ್ರೀತಿ ಮತ್ತು ಶಾಂತಿಯನ್ನು ಅನುಭವಿಸಬೇಕು. ನಿಮ್ಮಲ್ಲಿ ದೇವರು ಮತ್ತು ಜನರ ಮೇಲೆ ನಿಮಗೆ ಪ್ರೀತಿ ಬೆಳೆದಾಗ ನಿಮ್ಮಲ್ಲಿ ಶಾಂತಿ ಬೆಳೆಯುತ್ತದೆ. ಹೇಗೆ ನಮಗೆ ಶಾಂತಿ ಸಿಗೋದು? ದೇವರೇ ಶಾಂತಿ ಕೊಡಿ, ಶಾಂತಿ ಕೊಡಿ ಅಂತ ಹೇಳಿದ್ರೆ ಶಾಂತಿ ಸಿಗುವುದಿಲ್ಲ. ದೇವರನ್ನು ಪ್ರೀತಿಸಬೇಕು, ಜನರನ್ನು ಪ್ರೀತಿಸಬೇಕು. ನಮ್ಮಲ್ಲಿ ಪ್ರೀತಿ ಬೆಳೆದಾಗ ಶಾಂತಿ ಬರುತ್ತದೆ, ಖಂಡಿತವಾಗಿ ಶಾಂತಿ ಬರ್ತದೆ. ಪ್ರೀತಿ ಇಲ್ಲದೆ ಯಾರಿಗೂ ಶಾಂತಿ ಸಿಗುವುದಿಲ್ಲ. ನೀವೆಲ್ಲೇ ಹೋಗಿ ಬಂದರು, ಇಲ್ಲಿ ಶಾಂತಿ ಇಲ್ಲ ಅಂತ ಹೇಳಿ ಟೂರೆಲ್ಲ ಹೋಗಿದ್ರು ಮತ್ತು ಬಂದರೂ ನಿಮಗೆ ಶಾಂತಿ ಸಿಗುವುದಿಲ್ಲ. ಆದರೆ ನಿಮ್ಮಲ್ಲಿ ಪ್ರೀತಿ ಬೆಳೆದರೆ ಎಲ್ಲಿ ಇದ್ದರೂ ನಿಮಗೆ ಶಾಂತಿ ಸಿಗುತ್ತದೆ. ಹಲ್ಲೆಲೂಯಾ. ನಮ್ಮ ಜೀವನದಲ್ಲಿ ದೇವರು ನಿಜವಾಗಿದ್ದರೆ ಅವನು ಪ್ರೀತಿಸದಂತೆ ನಾವು ಜನರನ್ನು ಪ್ರೀತಿಸುತ್ತೇವೆ. ಪ್ರೀತಿ ಮತ್ತು ಶಾಂತಿ ನಮ್ಮಲ್ಲಿ ಬೆಳೆಯುತ್ತದೆ. ಬರೀ ಶಾಂತಿ ಹುಡುಕಿದರೆ ಸಾಕಲ್ಲ, ಪ್ರೀತಿ ಹುಡುಕಬೇಕು. ಪ್ರೀತಿ ಮತ್ತು ಶಾಂತಿ ಒಟ್ಟಿಗೆ ಹೋಗುತ್ತದೆ. ಪ್ರೀತಿ ಇಲ್ಲದೆ ಶಾಂತಿ ನಮಗೆ ಸಿಗುವುದಿಲ್ಲ. ನಮ್ಮ ಆತ್ಮವು ಅಭಿವೃದ್ಧಿ ಹೊಂದುವಂತೆ ಮತ್ತು ನಾವು ಎಲ್ಲದರಲ್ಲೂ ಸಮೃದ್ಧರಾಗುತ್ತೇವೆ ಎಂದ 3 ಯೋಹಾನ 1:2 ಬರೆದಿದೆ. ನಮ್ಮ ಆತ್ಮವು ಅಭಿವೃದ್ಧಿಪಡಿಸಬೇಕು. ಆಸ್ ಅವರ್ ಸೋಲ್ ಪ್ರಾಸ್ಪರ್. ಸೋಲಿಗೆ ಪ್ರಾಸ್ಪರಿಟಿ. ನಾವೆಲ್ಲ ಏನು, ನಮ್ಮ ಮನೆಯಲ್ಲಿ ಪ್ರಾಸ್ಪರಿಟಿ ಉಂಟಾಗಬೇಕು, ಹಣಕಾಸಿಗೆ ಪ್ರಾಸ್ಪರಿಟಿ ಉಂಟಾಗಬೇಕು, ಹೆಲ್ತ್ಗೆ ಪ್ರಾಸ್ಪರಿಟಿ ಉಂಟಾಗಬೇಕು, ಅಲ್ಲಾಂದರೆ ಇನ್ನೊಂದು ಪ್ರಾಸ್ಪರಿಟಿ ಉಂಟಾಗಬೇಕು ಅಂತ ನೀವು ಯೋಚನೆ ಮಾಡ್ತೀರಿ. ಮತ್ತೆ ಹೌದು, ದೇವರಿಗೆ ಕೊಡಕ್ಕಾಗತ್ತೆ ಎಂದು ನೀವು ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡುತ್ತೀರಿ. ಆದರೆ ನಿಮ್ಮ ಆತ್ಮಕ್ಕೆ ಅಭಿವೃದ್ಧಿ ಉಂಟಾಗಬೇಕು ಅಂತ ನಿಮಗೆ ಅರ್ಥವಾಗಲಿಲ್ಲ. ಅದಕ್ಕೆ ನೀವು ಏನು ಪರಿಶ್ರಮ ಮಾಡ್ತಾ ಇರಲಿಲ್ಲದಿದ್ದರೆ ನೀವು ತಪ್ಪು ಗಾಸ್ಪೆಲ್ ವಿಶ್ವಾಸ ಮಾಡುತ್ತೀರಿ, ನೀವು ಶಾಪಗ್ರಸ್ತರಾಗಿ ಜೀವನ ಮಾಡುತ್ತೀರಿ ಎಂದು ನಾನು ಹೇಳುತ್ತೀನಿ. ತಪ್ಪ ನಾನು ಹೇಳುವುದು? ಹೇಳಿ ದೇವರ ಮಕ್ಕಳು. ಆತ್ಮದ ಅಭಿವೃದ್ಧಿಗೆ ವಿಶ್ವಾಸಿಗಳು ಏನು ಯೋಜಿಸುವುದೇ ಇಲ್ಲ. ನನ್ನ ಆತ್ಮ ಅಂದರೆ ನಮ್ಮ ಮನಸ್ಸು, ನಮ್ಮ ಹೃದಯ. ದೋಸ್ ಆರ್ ಪ್ಯೂರ್ ಇನ್ ದೇರ್ ಹಾರ್ಟ್. ಶುದ್ಧ ಹೃದಯ ನನ್ನಲ್ಲಿ ನಿರ್ಮಿಸು. ದೇವರು ಬರ್ತಾರೆ, ಏನು ಎಲ್ಲ ಹಾಮರು ಇದೆಲ್ಲ ತಕೊಂಡು ಬರ್ತಾರೆ ಶುದ್ಧ ಹೃದಯ ನಿರ್ಮಿಸುವುದಕ್ಕೆ. ನನಗೆ ಆ ಹಾಡು ಹಾಡಿದಾಗ ಅದೇ ಜ್ಞಾಪಕ ಬರ್ತದೆ. ಹೇಗೆ ಶುದ್ಧ ಹೃದಯ ಬರುವುದು? ಬರೀ ಹಾಡಿದರೆ ಬರುವುದಿಲ್ಲ, ಒಳ್ಳೆ ಹಾಡದು. ಶುದ್ಧ ಹೃದಯ ನನ್ನಲ್ಲಿ ನಿರ್ಮಿಸು ಸ್ವಾಮಿ. ಮತ್ತೆ ಇದಕ್ಕೆ ಅದು ಹಾಡು ಹಾಡುತ್ತೇವೆ ನಾವು. ಹಾಡು ಹಾಡಿಬಿಟ್ಟು ಅಶುದ್ಧರಾಗಿ ನಾವು ಜೀವನ ಮಾಡ್ತೇವೆ. ಅಲ್ಲಾಂದರೆ ಅದಕ್ಕೋಸ್ಕರ ನಾವು ಏನು ಪರಿಶ್ರಮನೇ ಮಾಡುವುದಿಲ್ಲ. ನಾವು ಪರಿಶ್ರಮ ಮಾಡಬೇಕು. ದೇವರು ನಿರ್ಮಿಸುವುದಕ್ಕೆ ರೆಡಿ ಆಗಿದ್ದಾರೆ, ನಾವು ಅವರ ಜೊತೆ ಕೋಆಪರೇಟ್ ಮಾಡಬೇಕು. ಇಲ್ಲದಿದ್ದರೆ ನಮಗೆ ಮಾಡಕ್ಕೆ ಆಗೋದಿಲ್ಲ. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಸರಿಯಾದ ಸುವಿಶೇಷವನ್ನು ನಂಬುತ್ತಾ ಇದ್ದರೆ, ಆ ಸುವಿಶೇಷದಲ್ಲಿ ಜೀವನ ಮಾಡುತ್ತಾ ಇದ್ದರೆ, ಶುದ್ಧ ಹೃದಯ ನನ್ನಲ್ಲಿ ನಿರ್ಮಿಸುವುದು ಬರೀ ಹಾಡುಬಿಟ್ಟು ಹೋಗುವುದಲ್ಲ, ಮತ್ತು ಅದಕ್ಕೆ ನೀವು ಪರಿಶ್ರಮ ಮಾಡುತ್ತೀರಿ. ಇದೇ ಸರಿಯಾದ ಸುವಿಶೇಷ. ಮತ್ತೆ ಈ ಸುವಿಶೇಷ ನೀವು ಬೇರೆ ಜನರಿಗೂ ಹೇಳಿಕೊಡಬೇಕು, ನೀವದು ಪಾಲಿಸಬೇಕು. ಮತ್ತು ಇದೇ ಸುವಿಶೇಷ, ಇದು ಬಿಟ್ಟು ಬೇರೆ ಏನೂ ಇಲ್ಲ. ನೀವೇನು ತಿಳ್ಕೊಳ್ತೀರಿ? ಇದೆಲ್ಲ ಹೇಳಿದರೆ ಅವರು ನಂಬಲ್ಲ, ಅವ್ರಿಗೆ ಒಫೆಂಡೆಡ್ ಆಗತ್ತೆ, ನಾನೇನು ಹೇಳಲ್ಲ ಅಂತ ಹೇಳಿದರೆ ನೀವು ಶಾಪಗ್ರಸ್ತರಾಗಿ ಜೀವನ ಮಾಡ್ತೀರಿ. ನಾನು ಯಾಕೆ ಇದು ಬೋಧಿಸೋದು? ನನಗಿದು ಗೊತ್ತಾಯಿತು, ಈ ಸತ್ಯ ನನಗೆ ಗೊತ್ತಾಯಿತು, ನನಗದೇ ಪಾಲಿಸ್ಬಿಟ್ಟು ನನಗೆ ಮನೆ ಕುತ್ಕೊಳ್ಳುವುದಲ್ಲ. ನಾನು ಯಾಕೆ ಕಷ್ಟಪಟ್ಟು ಒಂದು ಸಭೆ ನಡೆಸುವುದು? ಅರ್ಥ ಮಾಡ್ಕೊಳ್ಳಿ. ನನಗೂ ಗೊತ್ತು, ತುಂಬ ಜನರಿಗೆ ಇದು ಇಷ್ಟವಾಗುವುದಿಲ್ಲ. ಈ ಸುವಾರ್ತೆ ಏನು? ಸುವಾರ್ತೆ
ಪಾಪ ಏನು ಮುಟ್ಟುವುದೇ ಬೇಡ, ಎಲ್ಲ ಅನುಗ್ರಹ 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 ಕೊಡು ಅಂತ ಹೇಳಿದ್ರೆ ಎಲ್ಲರಿಗೂ ಇಷ್ಟ. ನಮ್ಮ ಆತ್ಮಕ್ಕೆ ಅಭಿವೃದ್ಧಿ ಉಂಟಾಗಬೇಕು. ನಮ್ಮ ಆತ್ಮ ಅಭಿವೃದ್ಧಿ ಹೊಂದುತ್ತದೆ. ಅದೇ ಥರ ಮಾತ್ರ ನಮಗೆಲ್ಲದಕ್ಕೂ ಸಮೃದ್ಧರಾಗುತ್ತೇವೆ ಎಂದು ನಾವು ಅರ್ಥ ಮಾಡ್ಕೋಬೇಕು. ಸುವಿಶೇಷ ಎಲ್ಲಿ ಇದೆ ಮತ್ತು ವಿಶ್ವಾಸಿಗಳು ಏನು ನಂಬುತ್ತಾ ಇದ್ದಾರೆ? ದೇವರು ನಮ್ಮ ಜೀವನದಲ್ಲಿ ನಿಜವಾಗಿದ್ದರೆ, ಗಾಡ್ ಇಸ್ ಲವ್, ಗಾಡ್ ಇಸ್ ಪೀಸ್. ದೇವರ ಪ್ರೀತಿ, ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದರೆ ನಮಗೆಲ್ಲ ಒಳ್ಳೆಯದಾಗುತ್ತದೆ. ಆ ಪ್ರೀತಿ ದೇವರು ನಮ್ಮ ಜೊತೆಗೆ ಇರಬೇಕು. ಏನು ಯೇಸು ದೇವರು ಹೇಳಿದ್ರು, ನಾನು ತಂದೆಗೆ ಬೇಕಾಗಿರುವುದು ಮಾತ್ರ ನಾನು ಮಾಡುವುದು, ತಂದೆಯನ್ನು ಮೆಚ್ಚಿಸಿ ನಾನು ಜೀವನ ಮಾಡ್ತಾ ಇದ್ದೀನಿ, ಅದಕ್ಕೆ ನನ್ನನ್ನು ಏಕಾಂಗಿಯಾಗಿ ಅವನು ಬಿಡಲಿಲ್ಲ ಅಂತ. ಅರ್ಥವಾಯ್ತೆ? ಮತ್ತೆ ನಾವು ನಮಗೆ ಹೆಂಗೆ ಬೇಕೋ ಅದೇ ಥರ ಜೀವನ ಮಾಡಿದರೆ ನಾವು ಯೇಸು ದೇವರನ್ನ ನೋಡುವುದೇ ಇಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು. 2 ಯೋಹಾನ 1:10 ಯೋಹಾನ ನಮಗೆ ಕಣ್ಣು ತೆರೆಸುವ ಒಂದು ಆಜ್ಞೆಯನ್ನು ಕೊಟ್ಟಿದ್ದಾರೆ. ನೀವು ಹೋಗಿ ಓದಬೇಕು. 2 ಯೋಹಾನ 1:10. ಈ ಉಪದೇಶಕ್ಕೆ ಒಪ್ಪದಿರುವ ಯಾವನಾದರೂ ನಿಮ್ಮ ಬಳಿಗೆ ಬಂದರೆ ಅವನನ್ನು ಮನೆಯೊಳಗೆ ಸೇರಿಸಿಕೊಳ್ಳಬೇಡ್ರಿ, ಅವನಿಗೆ ಶುಭವಾಗಲಿ ಎಂದು ಹೇಳಬೇಡ್ರಿ ಅಂತ. ನೀವೇನು ಅವನಿಗೆ ಶುಭವಾಗಲಿ 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 ಎಂದು ಹೇಳಿಬಿಟ್ಟು, ಅಲ್ಲಾಂದರೆ ಅವ್ರಿಗೇನಾದರೂ ತಪ್ಪು ತಿಳ್ಕೊಳ್ತಾರಲ್ಲ, ಅವರು ಪ್ರೈಸ್ತಲೋಡು ಹೇಳಿದ್ರೆ ನಾವು ಪ್ರೈಸ್ತಲೋಡು ಹೇಳಲಿಲ್ಲದಿದ್ದರೆ ಅವ್ರಿಗೆ ಒಫೆಂಡೆಡ್ ಆಗುತ್ತೆ ಅಂದು ನೀವು ಹೇಳಿದರೆ ನೀವು ಅವರನ್ನು ಮೆಚ್ಚಿಸುತ್ತಾ ಇದ್ದೀರಿ ಎಂದು ನೀವು ಅರ್ಥ ಮಾಡ್ಕೋಬೇಕು. ಯಾಕೆ ಬೈಬಲಲ್ಲಿ ಇದು ಬರುತ್ತಿದೆ? ನಿಮ್ಮ ಮನೆಯಲ್ಲಿ ಸೇರಿಸಬೇಡ ಅಂತ. ಅವರು ಹೇಳುವ ಸುವಿಶೇಷ ಏನು? ಪಾಪದಲ್ಲಿ ಜೀವಿಸಿದರೂ ಪರವಾಗಿಲ್ಲ, ಯೇಸು ದೇವರು ನಮಗೋಸ್ಕರ ಸತ್ತಿದ್ದಾರೆ, ಈಗ ದೇವರೇ ನನ್ನನ್ನು ಕ್ಷಮಿಸಿ ಎಂದು ಹೇಳಿದರೆ ಎಲ್ಲ ದೇವರು ತೊಳೆದು ಬಿಡ್ತಾರೆ. ವಾಷಿಂಗ್ ಪೌಡರ್ ನಿರ್ಮ, ಅದೇ ಥರ ಒಳ್ಳೆಯ ಅಡ್ವರ್ಟೈಸ್ಮೆಂಟ್, ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ವಾಷಿಂಗ್ ಪೌಡರ್ ನಿರ್ಮ. ಈಗ ಕ್ರಿಶ್ಚಿಯನ್ ಚರ್ಚಲ್ಲಿ ಏನು ಅಡ್ವರ್ಟೈಸ್ಮೆಂಟ್? ಯೇಸುವಿನ ರಕ್ತ ಎಲ್ಲ ವೆಣ್ಮೆ ಮಾಡುತ್ತದೆ ಅಂತ. ಯೇಸುವಿನ ರಕ್ತದ ಥರ ಏನು ವೆಣ್ಮೆ ಮಾಡೋಕ್ಕಾಗುವುದಿಲ್ಲ. ನಾವು ಹಳೆಯ ಥರ ಏನು ನಾವು ಪ್ರಯತ್ನ ಮಾಡುವುದೇ ಬೇಡ. ನಮ್ಮ ಪಾಪದಲ್ಲೇ ಥರ ತುಂಬ ಕಷ್ಟ ಅಲ್ಲವೇ? ಸ್ವಲ್ಪ ಸೆಲ್ಫ್ ಕಂಟ್ರೋಲ್ ಮಾಡಬೇಕಂದ್ರೆ ಎಷ್ಟೊಂದು ಕಷ್ಟ. ಆ ತಾಳ್ಮೆಯಿಂದ ನಾವು ಜೀವನ ಮಾಡಬೇಕು, ಆ ವಿನಮ್ರತೆಯಿಂದ ನಾವು ಜೀವನ ಮಾಡಬೇಕು, ಅಷ್ಟೊಂದು ಕಠಿಣ ಪ್ರಯತ್ನ ಮಾಡಬೇಕು. ಇಲ್ಲದಿದ್ದರೆ ಯಾರಿಗೂ ದೇವರ ಪಾತ್ರದಲ್ಲಿ ಬೆಳೆಯೋಕ್ಕೆ ಆಗುವುದಿಲ್ಲ. ಅಷ್ಟೊಂದು ಕಠಿಣ ಪ್ರಯತ್ನ ಮಾಡಬೇಕು ದೇವರ ಮಕ್ಕಳು. ನಾನು ನಿಮಗೆ ಯಾವಾಗಲೂ ಬೋಧಿಸುತ್ತಾ ಇದ್ದೀನಿ ನೋಡಿ, ನಿಮಗೆ 10 ರೂಪಾಯಿ ಬೇಕಾದರೆ ಎಲ್ಲಿಂದಾದರೂ ಸಿಗ್ತದಾ? 10 ರೂಪಾಯಿಗೆ ನೀವು ಹೇಳ್ತೀರಿ ಬೆಲೆ ಇಲ್ಲ ಅಂತ, ಕೊಡ್ರಿ ನನಗೆ 10 ರೂಪಾಯಿ. 10 ರೂಪಾಯಿಗೆ ಬೆಲೆನೇ ಇಲ್ಲ ಪಾಸ್ಟರ್, ಕೊಡಿ. ನೀವೆಲ್ಲರೂ 10 ರೂಪಾಯಿ ಕೊಟ್ಟರೆ ಎಷ್ಟೊಂದಾಗುತ್ತೆ? ಆ 10 ರೂಪಾಯಿ ಎಲ್ಲಿಂದ ಬರ್ತದೆ? ಸುಮ್ಮನೆ ಹೆಂಗಾದರೂ ಬರ್ತದಾ? ಇಲ್ಲಿ ನೋಡಿ 10 ರೂಪಾಯಿ ಕೊಡಿ, 10 ರೂಪಾಯಿ ಬೆಲೆ ಇಲ್ವಲ್ಲ, ಇಲ್ಲಿಂದ ಬರಬೇಕಲ್ಲ, ಆದರೆ ಬರ್ತದಾ? ಇಲ್ಲ. ನಾವು ದುಡಿಬೇಕು, 10 ರೂಪಾಯಿಗಾದರೂ ನಾವು ದುಡಿಬೇಕು. ದುಡಿಲಿಲ್ಲದಿದ್ದರೆ ಹಣ ನಮ್ಮ ಕೈಯಲ್ಲಿ ಬರಲ್ಲ, ನಿಮಗೆಲ್ಲ ಗೊತ್ತು ಅಲ್ಲವೇ? ಅದೇ ಥರ ನಾವು ಆಫೀಸಲ್ಲಿ ಹೋಗೋದು ಅಲ್ಲ, ಮನೆ ಕೆಲಸ ಮಾಡೋದು, ಏನೇ ಮಾಡಿದರೆ ಅದು ಎಷ್ಟೊಂದು ಕಷ್ಟ ಇದೆ. ನಮಗೆ ದುಡ್ಡು ಬೇಕು, ಅದಕ್ಕೋಸ್ಕರ ಎಷ್ಟೇ ಕಷ್ಟ ಆದರೂ ನಾವು ಮಾಡುತ್ತೇವೆ. ಅದೇ ಥರ ದೇವರ ಮಕ್ಕಳೇ, ಆ ದುಡ್ಡು ಮಾಡುವುದು, ನಾವು ಏನೇ ಕೆಲಸ ಮಾಡುವುದಾದರೂ ಏನು ನಮಗೊಂದು ಒಳ್ಳೆಯ ಜೀವನ ಮಾಡುವುದಕ್ಕೆ ಈ ಲೋಕದಲ್ಲಿ ನಮಗೆ ಹಣ ಬೇಕು. ಹಣ ಇಲ್ಲದಿದ್ದರೆ ನಮಗೇನು ಖರೀದಿ ಮಾಡೋಕ್ಕಾಗುವುದಿಲ್ಲ, ಏನು ಮಾಡೋಕ್ಕಾಗಲ್ಲ, ನಿಮಗೇ ಗೊತ್ತು. ಸೊ ಎಲ್ಲರೂ ಹೋಗಿ ಕೆಲಸ ಮಾಡ್ತಾರೆ ಅಲ್ಲವೇ? ಅದೇ ಥರ ನೀವು ಅರ್ಥ ಮಾಡ್ಕೋಬೇಕು. ಯೇಸು ಹತ್ರ ಬಂದಿದ್ದೇವೆ, ನಾವು ಯೇಸು ಜೊತೆಗೆ ಕೆಲಸ ಮಾಡುವುದು. ಪರಿಶುದ್ಧಾತ್ಮನನ್ನು ಕೊಟ್ಟಿದ್ದಾರೆ, ನಾವು ಪರಿಶುದ್ಧಾತ್ಮನು ಹೇಳುವ ಥರ ನಾವು ನಡೆಯಬೇಕು. ಒಂದೊಂದು ಪಾತ್ರಗಳು ಕಂಟ್ರೋಲ್ ಮಾಡುವುದಕ್ಕೆ ಎಷ್ಟು ಕಷ್ಟ ನೋಡಿ. ನೀವು ಆ ಕಷ್ಟದಿಂದ ಮಾಡಿದರೆ ಎಷ್ಟೊಂದು ಆಶೀರ್ವಾದ ನಮಗೆ ಸಿಗುತ್ತದೆ ಅಂತ ನೀವು ನೋಡಿ. ಎಷ್ಟೊಂದು ಪೀಸು ಸಿಗುತ್ತದೆ. ಪೀಸು ಮಾತ್ರ ಅಲ್ಲ, ಆಶೀರ್ವಾದ. ಅರ್ಥ ಮಾಡಿಕೊಡಿ, ಇದೇ ಸುವಿಶೇಷ. ಹಲ್ಲೆಲೂಯಾ. ಸೊ ಇದೇ ಯೋಹಾನ ಹೇಳಿರುವುದು. ಈ ಉಪದೇಶಕ್ಕೆ ಒಪ್ಪದಿರುವ ಯಾವನಾದರೂ ನಿಮ್ಮ ಬಳಿಗೆ ಬಂದರೆ ಅವನನ್ನು ಮನೆಯೊಳಗೆ ಸೇರಿಸಿಕೊಳ್ಳಬೇಡ್ರಿ, ಅವನಿಗೆ ಶುಭವಾಗಲಿ ಎಂದು ಹೇಳಬೇಡ್ರಿ. ತಪ್ಪು ಸುವಾರ್ತೆಯನ್ನು ನಂಬುವ ಮತ್ತು ಹರಡುವ ಜನರನ್ನು ಸಹವಾಸ ಅಥವಾ ಮನರಂಜನೆ ಮಾಡದಂತೆ ನಮಗೆ ಎಚ್ಚರಿಕೆ ನೀಡಲಾಗಿದೆ. ಅವರಿಗೆ ಮನರಂಜನೆ ಮಾಡಬಾರದು, ಅವರ ಜೊತೆ ಸಹವಾಸನೂ ಮಾಡಬಾರದು. ಅವರು ನಮ್ಮ ಫ್ರೆಂಡ್ಸ್ ಆಗಿದ್ದರೆ ಅವರನ್ನ ಬಿಟ್ಟು ಬಿಡಬೇಕು.
ಮೊದಲು ತುಂಬ ಫ್ರೆಂಡ್ಸ್ ಆಗಿದ್ರು. ಈಗ ನೋಡು, ಆ ಸುವಿಶೇಷ ಅವರಿಗೆ ಒಪ್ಪಿಕೊಳ್ಳಕ್ಕಾಗಲ್ಲ. ಮತ್ತೆ ಅವ್ರ ಜೊತೆ ನೀವು ಫ್ರೆಂಡ್ಶಿಪ್ ಇಟ್ಕೊಂಡ್ರೆ ಹಂಗೆ ಇಟ್ಕೊಳ್ಳಕ್ಕಾಗತ್ತಾ? ಇಲ್ಲ. ನಿಮಗೂ ಗೊತ್ತಿರಬೇಕು, ನೀವೊಂದು ಗುಂಪಲ್ಲಿ ಇರಬೇಕು, ನೀವೊಂದು ಕೂಟದಲ್ಲಿ ಇರಬೇಕು. ಕೂಟ ಅಂತ ಹೇಳಿಬಿಟ್ಟು ಎಲ್ಲ ಕೂಟದಲ್ಲೂ ಹೋಗಿದರೆ ಕೂಟಕ್ಕೆ ಬರ್ತಾ ಇದ್ದೀರಿ ಅಂತ ಹೇಳಿ. ನಿಮ್ಮ ಕೂಟ, ನಾವು ಓಡುವ ಕೂಟ, ಒಬ್ರಿಗೊಬ್ರು ಹೆಲ್ಪ್ ಮಾಡಿ ಓಡಕ್ಕೆ ಹೆಲ್ಪ್ ಮಾಡುವ ಕೂಟದಲ್ಲೇ ನೀವು ಇರಬೇಕು. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಧರ್ಮೋಪದೇಶ ಕಾಂಡ 4:2 ಹೇಳುತ್ತದೆ, ನಿಮ್ಮ ದೇವರಾದ ಯೆಹೋವನನ್ನು ಕೊಟ್ಟ ಆಜ್ಞೆಗಳನ್ನು ನಾನು ನಿಮಗೆ ತಿಳಿಸುತ್ತಾ ಇದ್ದೇನೆ. ಈ ಮಾತುಗಳನ್ನು ನೀವು ಕೈಕೊಳ್ಳಬೇಕೇ ಹೊರತು ಅವುಗಳಿಗೆ ಏನು ಕೂಡಿಸಬಾರದು, ಅವುಗಳಿಂದ ಏನು ತೆಗೆದು ಬಿಡಬಾರದು. ಏನು ಕೂಡಿಸಬಾರದು ಮತ್ತು ತೆಗೆದು ಬಿಡಬಾರದು. ನಮ್ಮ ಬೈಬಲಲ್ಲಿ ಕ್ರಿಸ್ಮಸ್ ಎಂದ ಪದ ಇದೆಯಾ? ಈಸ್ಟರ್ ಪದ ಇದೆಯಾ? ಮತ್ತೆ ಯಾಕೆ ನಮ್ಮ ವಿಶ್ವಾಸಿಗಳು ಇದೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ? ಯೇಸುದೇವರು ಹೇಳಿದರ, ನನ್ನ ಹುಟ್ಟಿದಪ್ಪ ನೀವು ಮಾಡಬೇಕು, ಆದರೆ ಮಾತ್ರ ನೀವು ನನ್ನನ್ನು ರೆಸ್ಪೆಕ್ಟ್ ಮಾಡುತ್ತದೆ. ನಾನು ಸಿಲುಬೆಯಲ್ಲಿ ಸತ್ತಿದ್ದೀನಿ, ನೀವದು ನೆನೆಸ್ಬೇಕು. ಅದು ಈಸ್ಟರ್ ಎಂದು ಕರೆಯುತ್ತದೆ. ಅದರ ಹೆಸರು ಈಸ್ಟರು. ನೀವದು ಮಾಡಬೇಕು. ಆ ಈಸ್ಟರ್ ಹಬ್ಬ ಮಾಡಬೇಕು, ಕ್ರಿಸ್ಮಸ್ ಹಬ್ಬ ಮಾಡಬೇಕು. ದೇವ್ರಿಗೆ ಹೇಳಿದಿರ, ದೇವ್ರು ಏನೇನು ಹೇಳಿದ್ರೆ ಅದು ಯಾರಿಗೂ ಮಾಡಬೇಡ, ಹೋಗಿ ಸುವಾರ್ಥ ಹೇಳ್ರಿ. ಇಲ್ಲ, ಹೋಗಲ್ಲ, ಮನೆ ಬಿಟ್ಟು ಹೋಗುವುದಿಲ್ಲ. ಜನರನ್ನು ಚರ್ಚಲ್ಲಿ ಕರ್ಕೊಂಬನ್ನಿ. ಯೇಸುದೇವರು ನಿಮ್ಮ ಜೀವನದಲ್ಲಿ ಬಂದು ನಿಮ್ಮ ಜೀವನ ಬದಲಾವಣೆಯಾಗಿದೆ. ನಾನು ಅದಕ್ಕೆ ಈ ಲೋಕದಲ್ಲಿ ಬಂದಿರುವುದು. ನೀವು ಹೋಗಿ ಸಾರಲಿಲ್ಲದಿದ್ದರೆ ಹೇಗೆ ಜನರಿಗೆ ಅರ್ಥವಾಗುವುದು? ಅದೇನು ಹೋಗೋದಿಲ್ಲ. ಕ್ರಿಸ್ಮಸ್ಸು ಈಸ್ಟ್ರು ಬೈಬಲಲ್ಲಿ ಬರೀಲೇ ಇಲ್ಲ. ಮತ್ತೆ ಜನ ಯಾಕೆ ಅದು ಸೆಲೆಬ್ರೇಟ್ ಮಾಡುವುದು ನನಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ನೀವು ಯೋಚನೆ ಮಾಡಬೇಕು. ಇಲ್ಲಿ ಬರೆದಿದೆ, ಯೆಹೋವನು ಕೊಟ್ಟ ಆಜ್ಞೆಗಳನ್ನು ನಾನು ನಮಗೆ ತಿಳಿಸುತ್ತಾ ಇದ್ದೇನೆ. ಈ ಮಾತುಗಳನ್ನು ನೀವು ಕೈಕೊಳ್ಳಬೇಕೇ ಹೊರತು ಅವುಗಳಿಗೆ ಏನು ಕೂಡಿಸಬಾರದು, ಅವುಗಳಿಂದ ಏನು ತೆಗೆದು ಬಿಡಬಾರದು. ಯೇಸುದೇವರು ಹೇಳಿದರು, ಹೋಲಿ ಕಮ್ಯೂನಿಯನ್ ನಾವು ಅವನ ಮೆಮರಿಗೋಸ್ಕರ ತೆಗೆದುಕೊಳ್ಳಬೇಕು. ಅದು ಮಾತ್ರ ಹೇಳಿರುವುದು, ಬೇರೆ ಏನು ಹೇಳಲಿಲ್ಲ. ನಾನು ಬರುವ ತನಕ ಯು ಶುಡ್ ಡೂ ದಿಸ್ ಫಾರ್ ಮೈ ಮೆಮರಿ. ನಾನೇನು ಸಿಲುಬೆಯಲ್ಲಿ ಮಾಡಿದೆ ಅದು ನೀವು ನೆನಪಿಟ್ಟುಕೊಳ್ಳಬೇಕು. ನಿಮಗೋಸ್ಕರ ನಾನು ಸತ್ತಿದ್ದೀನಿ. ನಾವು ಯಾವಾಗಲೂ ಹೋಲಿ ಕಮ್ಯೂನಿಯನ್ ತಕ್ಕೊಳ್ಳುವಾಗ, ಬ್ರೆಡ್ ಮತ್ತು ವೈನ್ ನಮ್ಮ ಕೈಯಲ್ಲಿ ಇಟ್ಕೊಳ್ಳುವಾಗ ನಾವು ಪರ್ಸನಲ್ ಆಗಿ ಅದು ತಕ್ಕೋಬೇಕು. ಯೇಸುದೇವರು ನನಗೋಸ್ಕರ ಸತ್ತಿರುವ ಬೋಡಿ ಇದು, ಇದು ಯೇಸುದೇವರ ರಕ್ತ. ಭಯದಿಂದ ನಾವು ತಕ್ಕೋಬೇಕು, ಸಮರ್ಪಣೆಯಿಂದ ನಾವು ತಕ್ಕೋಬೇಕು. ದೇವರೇ, ನಾನಿನ್ನು ಹಳೆ ಜೀವನ ಮಾಡುವುದಿಲ್ಲ, ಹೊಸ ಜೀವನ. ಹಳೆ ಜೀವನದಲ್ಲಿ ನಾನು ಹೋಗುವುದಿಲ್ಲ. ನೀನು ನನಗೋಸ್ಕರ ಸತ್ತಿದ್ದೀರಿ. ನನ್ನ ಪಾಪ, ನನಗೆ ಕಷ್ಟ, ನನ್ನ ಪಾಪದ ಸಮಸ್ಯೆಗೋಸ್ಕರ ನೀವು ಬಂದಿರುವುದು. ನನ್ನ ಪಾಪದ ಸಮಸ್ಯೆಯಿಂದ ಬಿಡುಗಡೆ ಕೊಡುವವನು ನೀನು. ನೀವು ಆ ಪ್ರಾರ್ಥನೆಯೆಲ್ಲ ಪ್ರಾರ್ಥಿಸಿ ನೀವು ಭಯದಿಂದ ಅದು ತಕ್ಕೋಬೇಕು. ಇಲ್ಲದಿದ್ದರೆ ನಮಗೆ ರೋಗ ಉಂಟಾಗುತ್ತದೆ, ನಾವು ದಣಿದಿರುತ್ತೇವೆ ಮತ್ತು ಆತ್ಮಿಕವಾಗಿ ಸಾಯುತ್ತದೆ ಎಂದ 1ನೇ ಕೊರಿಂಥದವರಿಗೆ 11ನೇ ಚಾಪ್ಟರು 28 ನೀವು ಓದಿದರೆ ಅಲ್ಲಿ ಬರೆದಿದೆ. ಸುಮ್ಮನೆ ಹಂಗೆ ಒಂದು ರಿಲಿಜಿಯಸ್ ಫೀಲಿಂಗಿಗಲ್ಲ ನಾವು ಹೋಲಿ ಕಮ್ಯೂನಿಯನ್ ತೆಗೆಯೋದು. ಭಯದಿಂದ, ನಾವು ಪ್ರೀತಿಯಿಂದ ನಾವು ಹೋಲಿ ಕಮ್ಯೂನಿಯನ್ ತೆಗೆಯಬೇಕು. ಅದೆಲ್ಲ ನಮ್ಮಲ್ಲಿ ಇದೆಯಾ? ಹೋಲಿ ಕಮ್ಯೂನಿಯನ್ ಬರುವಾಗ ತುಂಬಾ ಶ್ರದ್ಧೆಯಿಂದ, ಒಂದು ಹೋಲಿ ಕಮ್ಯೂನಿಯನ್ ನೀವು ತಪ್ಪಿಸಬಾರದು. ಹೋಲಿ ಕಮ್ಯೂನಿಯನ್ ನೀವು ಪ್ರಿಪೇರ್ ಆಗಿ ಬರಬೇಕು. ಅದೆಲ್ಲ ದೇವರು ನೋಡ್ತಾರೆ. ಹೊಸ ಜೀವನ ಮಾಡೋದಕ್ಕೆ. ಹಲ್ಲೆಲೂಯಾ. ವಿಶ್ವಾಸಿಗಳು ಪಾಲಿಸಬೇಕಾದ ಸತ್ಯವನ್ನು ಅವರಿಗೆ ಹೇಳುವ ಮೂಲಕ ನಾವು ಜನರನ್ನು ನೋಯಿಸುವುದಿಲ್ಲ, ಬದಲಿಗೆ ನಾವು ಅವರನ್ನು ದೇವರಲ್ಲಿ ಕಾಳಜಿ ವಹಿಸುತ್ತೇವೆ. ದೇವರ ಮಕ್ಕಳೇ, ನೀವು ಅರ್ಥ ಮಾಡಿಕೋಬೇಕು. ವಿಶ್ವಾಸಿಗಳಿಗೆ ಅರ್ಥವಾಗಬೇಕಾಗಿರುವುದು, ನೀವು ಅವರನ್ನು ಭಯಪಡಬಾರದು. ಇದೇ ನಮ್ಮ ಸಬ್ಜೆಕ್ಟ್ ಇವತ್ತು. ನೀವು ಅವರಿಗೆ ಭಯಪಟ್ಟರೆ ನೀವು ಸ್ವರ್ಗಕ್ಕೆ ಹೋಗುತ್ತೀರೋ ಇಲ್ಲವೋ ಎಂದು ನೀವು ಈ ಪ್ರಕಟಣೆ 21ನೇ ಚಾಪ್ಟರು 8ನೇ ವಾಕ್ಯ ಓದಿ ನೀವು ಅರ್ಥ ಮಾಡಿಕೋಬೇಕು. ಜನರನ್ನು ಹೆದರಿದರೆ, ಸತ್ಯ ನೀವು ಬೋಧಿಸುವುದಕ್ಕೆ ಜನರನ್ನು ಹೆದರಿದರೆ ಸ್ವರ್ಗಕ್ಕೆ ಹೋಗುತ್ತೀರಾ? ಅಯ್ಯೋ, ಅವರೇನಾದರೂ ತಿಳ್ಕೊಳ್ಳುತ್ತಾರಾ? ಅಲ್ಲಾಂದರೆ ಚರ್ಚ್ ಬಿಟ್ಟು ಹೋಗ್ತಾರಾ? ನಾವು ತುಂಬ ಫ್ರೆಂಡ್ಸ್ ಆಗಿದ್ದೇವೆ ಮತ್ತು ಅವರು ನನ್ನ ಮನೆ ಬಿಟ್ಟು ಹೋಗ್ತಾರೆ, ಅಲ್ಲಾಂದರೆ ಫ್ರೆಂಡ್ಶಿಪ್ ಬಿಟ್ಟು ಹೋಗ್ತಾರೆ ಅಂತ ತಿಳ್ಕೊಂಡು ನೀವು ಸುಮ್ಮನೆ ಇರಬಾರದು. ಸರಿಯಾದ ಸುವಿಶೇಷ ನೀವು
ಬೇರೆಯವರಿಗೆ ಹೇಳಬೇಕು. ಅದು ನೀವು ದೇವರಲ್ಲಿ ಕಾಳಜಿ ವಹಿಸುವುದು. ದೇವರ ಸತ್ಯದ ಬಗ್ಗೆ ಜನರು ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎಂದು ನೀವು ಯೋಚಿಸಬಾರದು. ಆದರೆ ಜನರ ತಿದ್ದುಪಡಿಗಳಿಗಾಗಿ ಸತ್ಯವನ್ನು ನೀವು ಹೇಳದಿದ್ದರೆ ಅವರು ಹೇಗೆ ನಾಶಪಡುವವರು ನೀವು ಅರ್ಥ ಮಾಡ್ಕೋಬೇಕು. ನೀವು ಆ ಸತ್ಯ ಹೇಳಿಲ್ಲದಿದ್ದರೆ ನೋಡಿ, ಇಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಎಂದು ನಿಮಗೆ ಅರ್ಥವಾಯಿತು, ನಿಮಗೂ ಗೊತ್ತು, ಆದರೆ ಆ ಮನೆಯವರಿಗೆ ಏನು ಅರ್ಥವಾಗೋದಿಲ್ಲ. ನೀವು ಓಡಿ ಬೇರೆ ಕಡೆ ನೀವು ಹೋಗ್ತೀರಾ, ಅಲ್ಲಿ ಹೋಗಿ ತಿಳಿಸಬೇಡವಾ, ಅಯ್ಯೋ ಇಲ್ಲಿ ಬಾಂಬ್ ಹಾಕಿದೆ, ಏನಾದರೂ ಆಗುತ್ತೆ, ನೀವೇನಾದರೂ ಮಾಡಿಕೊಳ್ಳಿ ಎಂದು. ನಿಮಗೆ ಅಪ್ರೀತಿ ಇದ್ರೆ ಹೋಗ್ತೀರಿ, ಅಲ್ಲಾಂದ್ರೆ ಬೇಡಪ್ಪ ನಾನು ಸಾಯ್ತೀನಿ ಅವರು ಸಾಯ್ತಾರೆ ಅಂತ ಹೇಳಿ ನೀವು ಓಡಿ ಹೋಗಿದರೆ ಇದೇ ಥರ ವಿಶ್ವಾಸಿಗಳು. ನೀವು ಹೆದರಬಾರದು. ಸಿಸ್ಟರ್, ನೀವಿದು ಮಾಡುವುದು ಸರಿಯಲ್ಲ, ನನ್ನ ತಪ್ಪು ತಿಳ್ಕೊಬೇಡಿ. ನಾನು ಅದಕ್ಕೆ ಎಲ್ಲರೂ ಹೇಳುವುದು, ಫಸ್ಟ್ ಯು ಟೇಕ್ ಎ ಬೇಲ್, ಡೋಂಟ್ ಗೆಟ್ ಅಫೆಂಡೆಡ್. ಮತ್ತೆ ಹೇಳಬೇಕು. ಆದರೂ ಜನರಿಗೆ ಅಫೆಂಡೆಡ್ ಆಗಿದರೆ ನೀವು ಶಾಪಗ್ರಸ್ತರಾಗಿ ಜೀವನ ಮಾಡ್ತಾ ಇದ್ದೀರಿ. ಅರ್ಥ ಮಾಡಿಕೊಳ್ಳಿ. ಯಾರಾದರೂ ನಿಮಗೆ ಅದು ಬೋಧಿಸೋಕ್ಕೂ ಬಂದರೆ ಅವರನ್ನು ಗ್ರೇಟ್ ಎಂದು ನೀವು ಎಣಿಸಿಕೊಳ್ಳಬೇಕು. ಅರ್ಥ ಮಾಡಿಕೊಳ್ಳಿ. ಎಲ್ಲರೂ ಅದು ಮಾಡುವುದಿಲ್ಲ. ಯಾರಾದರೂ ಸಿಸ್ಟರ್ ಇದಕ್ಕೆ ಮಾಡಬಾರದು, ಅವರು ಪ್ರೀತಿಯಿಂದ ಬಂದು ನಿಮಗೆ ಅರ್ಥ ಮಾಡಿಸ್ಕೊಡ್ಬೇಕು. ಅವರ ಮೇಲೆ ನೀವು ಅಫೆಂಡೆಡ್ ಆಗಬಾರದು. ಹಲ್ಲೆಲೂಯ. ಸೊ ನಾವದು ಮಾಡಿದರೆ ಅವರು ನಾಶವಾಗುತ್ತಾರೆ ಅಂತ, ಅಯ್ಯೋ ಅವ್ರು ಹಂಗೆ ಮಾಡಬೇಕು, ನನ್ನದು ಹೇಳಬೇಕು. ಅವರಿಗೆ ತುಂಬ ಕೋಪ, ಅವರಿಗೆ ಗೊತ್ತಾಗಲ್ಲ, ಅವ್ರು ಹಂಗೆ ಕೋಪದಲ್ಲಿ ಜೀವನ ಮಾಡಿದರೆ ಅವರಿಗೆ ಕೆಟ್ಟದಾಗುತ್ತದೆ. ನಾನದು ಹೋಗಿ ತಿಳಿಸಬೇಕು, ಮತ್ತೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಜನರನ್ನು ಸಂತೋಷಪಡಿಸುವವರು ದೇವರು ಹೇಗೆ ನಿರಾಶೆಗೊಳ್ಳುತ್ತಾರೆ ಎಂದು ನೀವು ಯೋಚಿಸಬೇಕು. ನೀವದು ಹೋಗಿ ಹೇಳಲಿಲ್ಲದಿದ್ದರೆ ದೇವರು ಹೇಗೆ ನಿಮ್ಮ ಬಗ್ಗೆ ಯೋಚಿಸುತ್ತಾರೆ? ಅದು ನನ್ನ ಡ್ಯೂಟಿ. ಅರ್ಥವಾಯ್ತಾ ನಿಮಗೆ? ಅದು ನನ್ನ ಡ್ಯೂಟಿ. ಏನು ಮನುಷ್ಯರು ತಿಳ್ಕೊಳ್ಳುತ್ತಾರೆ ಎಂದು ನಾವು ಯೋಚನೆ ಮಾಡಿ ನಾವು ಅದು ಕಂಟ್ರೋಲ್ ಮಾಡುತ್ತೇವೆ. ಅದು ಹಂಗೆ ಮಾಡಿದರೆ ಅವರು ನಾಶವಾಗುತ್ತಾರೆ ಮತ್ತು ಯೇಸುದೇವರು ನಿರಾಶೆಗೊಳ್ಳುತ್ತಾರೆ. ಅರ್ಥ ಮಾಡಿಕೊಳ್ಳಿ. ಮತ್ತೆ ನಾವು ಹಂಗೆ ಮಾಡಿದರೆ ದೇವರಿಗೆ ನೋವುಂಟು ಮಾಡುವ ಮಕ್ಕಳಂತೆ ನಾವು ಬದುಕುತ್ತೇವೆ. ದೇವರಿಗೆ ತುಂಬ ತಲೆನೋವು ನೀವು ಕೊಡ್ತೀರಿ. ದೇವರು ನೋಡ್ತಾ ಇದ್ದಾರೆ ನೀವೇನು ಮಾಡ್ತಾ ಇದ್ದಾರೆ. ಜಸ್ಟ್ ಇಮ್ಯಾಜಿನ್, ನಾವೇನು ಮಾಡ್ತಾ ಇದ್ದೀವಿ ಅಂತ. ಸರಿಯಾದ ಸುವಿಶೇಷ ನಾವು ಬೋಧಿಸಲಿಲ್ಲದಿದ್ದರೆ. ಹಲ್ಲೆಲೂಯ. ಜನರನ್ನು ಸಂತೋಷಪಡಿಸುವವರು ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ. ಅವರು ಜೀವನದಲ್ಲಿ ದೇವರ ಒಳವು ಮತ್ತು ಕರುಣೆ ಮತ್ತು ಪವರು ಕಳೆದುಕೊಳ್ಳುತ್ತಾರೆ. ಮತ್ತೆ ಅವರಿಗೊಂದು ಫೇವರ್ ಬೇಕಂದ್ರೆ, ಮತ್ತೆ ಒಂದು ಕರುಣೆ ಬೇಕಂದ್ರೆ ಅವರು ಪ್ರಾರ್ಥಿಸಿದರೆ ಅವರಿಗೆ ಸಿಗುವುದಿಲ್ಲ. ಅರ್ಥವಾಯ್ತೆ? ಯಾಕೆ ನಮಗಿದೆಲ್ಲ ಸಿಗೋದಿಲ್ಲ? ನಾವೆಲ್ಲರೂ ಶಾಪಗ್ರಸ್ತರಾಗಿ ನಾವು ಜೀವನ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.